ಬಯಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೋರ್ವ ಅತಿಥಿಗಳಾಗಿ ಆಗಮಿಸಿರುವಂತಹ ಪೂರ್ವ ಅಧ್ಯಕ್ಷರಾದಂತಹ ಶ್ರೀ ಎಂ ಸಮೀವುಲ್ಲಾ ಅವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಆಗಮಿಸುವಂತಹ ಅರಸೀಕೆರೆ ತಾಲೂಕಿನ ಗ್ಯಾರಂಟಿ ಸಮಿತಿವಾದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೋರ್ವ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀ ಶಶೇನ ಅವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಶ್ರೀ ಗೌಸ್ ಅವರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಅರಸೀಕೆರೆ ಯೋಜನಾ ಪ್ರಾಧಿಕಾರದ ಸದಸ್ಯರಂತಹ ಶ್ರೀ ಬಾಲಮುರುಗನ್ ಅವರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ನಗರಸಭೆಯ ನಿಕಟಪೂರ್ವ ಸದಸ್ಯರಂತಹ ಶ್ರೀ ದರ್ಶನ್ ಅವರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಯೋಜನೆಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಸಮಿತಿಯ ಸದಸ್ಯರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಶ್ರೀಮತಿ ರುಕ್ಮಿಣಿ ಜಯಕುಮಾರ್ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಆಗಮಿಸಿರುವಂತಹ ಪತ್ರಿಕಾ ಮಾಧ್ಯಮದ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳು ಎಲ್ಲರಿಗೂ ಸಹ ಶಂಕರ್ ಕುಮಾರ್, ಎಸ್ಕೆ ಕನ್ಸ್ಟ್ರಕ್ಷನ್. ವೇದಿಕೆಯ ಮೇಲಿರುವ ಜನಪ್ರಿಯ ಶಾಸಕರಾದ ಮಾನ್ಯ ಶಿವಲಿಂಗೇಗೌಡರೆ ಹಾಗೂ ನಗರಸಭೆ ಮಾಜಿ ಅಧ್ಯಕ್ಷರಾದ ಶಮೀವುಲ್ಲಾ ಅವರೇ ಹಾಗೂ ಶಶಿಧರ್ ಅವರೇ, ಧರ್ಮಶೇಖರ್ ಅವರೇ, ಎಲ್ಲ ವೇದಿಕೆ ಮೇಲಿರುವ ಎಲ್ಲ ಮುಖಂಡರೇ ಹಾಗೂ ಈ ನೆರೆದಿರುವ ನಗರಸಭಾ ಎಲ್ಲ ಸದಸ್ಯರೇ, ಮಾಜಿ ಸದಸ್ಯರುಗಳೇ, ಪತ್ರಕರ್ತರೇ, ಈ ದಿನ ನೂತನ ಬಸ್ ನಿಲ್ದಾಣದ ಒಂದು ಕಟ್ಟಡದ ಉದ್ಘಾಟನೆ, ಒಂದು ಪ್ರಾರಂಭೋತ್ಸವ, ಶಂಕುಸ್ಥಾಪನೆ ದಿನ ಶಾಸ್ತ್ರೋಕ್ತವಾಗಿ ಇವತ್ತಿನ ಆರಂಭ ಆಗ್ತದೆ. ಅದರ ಪ್ರಯುಕ್ತವಾಗಿ ಒಂದು ಪೂಜೆ ಪ್ರಯುಕ್ತ ಇವತ್ತಿನ ದಿವಸ ಒಂದು ಉದ್ಘಾಟನೆ ಇದು ನಡೀತಾ ಇದೆ. ಏನಂದ್ರೆ ಈ ಒಂದು ಜಾಗ ಇಲ್ಲಿ ಒಂದು ಬಸ್ ನಿಲ್ದಾಣ ಮಾಡಬೇಕು ಅಂತ ಹಿಂದಿನಿಂದಲೂ ಇಲ್ಲೇ ಇತ್ತು. ಒಂದು ಮುಂಚೆ ರತ್ನ ಟಾಕೀಸ್ ಮುಂದೆ ಇತ್ತು, ಆಮೇಲೆ ಇಲ್ಲಿ ಇತ್ತು. ಇದೇನಂದ್ರೆ ಕರ್ನಾಟಕದಲ್ಲೇ ಅತಿ ವಿರಳ ಈ ತರ ಒಂದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್. ಇಲ್ಲಿಗೆ ಸುಮಾರು ಒಂದು 300 ಮೀಟರ್ ಆಗ್ತದೆ. ಈ ಒಂದು ದೃಷ್ಟಿಯಲ್ಲಿ ಯಾವುದೇ ಊರಲ್ಲಿ ಎಲ್ಲೋ ಒಂದೇ 3, 4, 5 ಊರಲ್ಲಿ ಸಿಗ್ಬೋದು. ಆದ್ರೆ ಯಾತಕ್ಕೆ ಈ ತರ ಮಾಡಿದ್ರಂದ್ರೆ, ಎಷ್ಟೋ ಸಲ ಟ್ರೈನ್ಗಳು ಮಿಸ್ ಆಗ್ಬಿಟ್ರೆ ಬಸ್ ಹೋಗ್ಬಿಡ್ಬೋದು, ಬಸ್ ಮಿಸ್ ಆದ್ರೆ ಟ್ರೈನ್ ಹೋಗ್ಬೋದು ಅಂತ ಉದ್ದೇಶವಾಗಿ ಹಿಂದಿನಿಂದ ಒಂದು ಈ ಜಾಗ ಸಿಕ್ಕಿತ್ತು. ಅದರ ಪ್ರಯುಕ್ತ ಇದು ನಡ್ಕೊಂಡ್ ಬಂದಿತ್ತು. ಆದ್ರೂ ಇಲ್ಲಿ ಏನು ವೆಟರ್ನರಿ ಹಾಸ್ಪಿಟಲ್ ಇತ್ತು, ಅದೆಲ್ಲದರ ಒಂದು ಶಾಸಕರ ಶ್ರಮದಿಂದಾಗಿ ಆಯಾ ಡಿಪಾರ್ಟ್ಮೆಂಟ್ಗಳು ಹೋಗಿ ಅದನ್ನೆಲ್ಲ ಅಪ್ರೂವಲ್ಸ್ ತಗೊಂಡು ಅದನ್ನ ಡೆಮಾಲಿಷ್ ಮಾಡಿಸಿ ದೊಡ್ಡದಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದನ್ನೆಲ್ಲ ಮಾಡಿದ್ದಾರೆ. ಶಾಸಕರು ಯಾವುದೇ ಮಾಡಿದ್ರು ಒಂದು ದೈತ್ಯಾಕಾರವಾಗಿ ಕೆಲಸ ಮಾಡ್ತಾರೆ. ಏನಂದ್ರೆ ಅವ್ರು ಮಾಡುವಂತ ಕೆಲಸ 30 ಕೋಟಿ ರೂಪಾಯಿನ ಕೆಲಸ. ಬಹಳ ಅದ್ರ ಬಗ್ಗೆ ಯಾರಿಗೂ ಒಂದು ಅನುಮಾನನೇ ಇಲ್ಲ. ಯಾವ್ದು ಮಾಡಿದ್ರು ಒಂದು ಈ ಆನೆ ಅಂತಾರಲ್ಲ, ಆನೆ ಅಂತ ಕೆಲಸಗಳು ಮಾಡ್ಕೊಂಡ್ ಬರ್ತಾರೆ. ಯಾವುದೋ ಒಂದು ಸಣ್ಣ ಯಾವುದೋ ಒಂದು ಕೆಟ್ಟನೆ ಹೇಳೋಗ್ಲಿ, ಅವ್ರ ಮನಸ್ಸಲ್ಲಿ ಇಟ್ಕೊಳ್ಳೋದ್ರೆ ಮುಂದಕ್ಕೆ ಹೋಗ್ತಾ ಇರ್ಲಿ. ಇದೇ ರೀತಿ ಇನ್ನ ಹೆಚ್ಚಿನ ನಮ್ಮ ಊರಿಗೆ ಅಭಿವೃದ್ಧಿ ಆಗುವಂತ ಕೆಲಸಗಳು ಮಾಡ್ಲಿ. ಸಾರ್ವಜನಿಕವಾಗಿ ಪ್ರತಿಯೊಂದು ಅನುಕೂಲ ಆಗುವಂತ ಕೆಲಸಗಳು ಸಾಕಷ್ಟು ಮಾಡಿದ್ದಾರೆ. ಎಲ್ಲ ನೆನಪಿನಲ್ಲಿ ಉಳಿಯುವಂತ ಕೆಲಸಗಳು ಇವೆಲ್ಲ. ಯಾವುದು ಕೂಡ ಕಮ್ಮಿ ಕೆಲಸ ಅಲ್ಲ. ಪ್ರತಿಯೊಂದು ಕುಡಿಯೋ ನೀರು, ಯಾವ್ದು ಎತ್ತಿನೊಳೆ ನೀರು, ಒಂದು ಬಸ್ ಸ್ಟ್ಯಾಂಡ್, ಮುರಾರ್ಜಿ ಸ್ಕೂಲು, ಇಂಜಿನಿಯರಿಂಗ್ ಕಾಲೇಜು, ಎಲ್ಲ ಬಹಳ ದೊಡ್ಡ ಕೆಲಸ. ಯಾವ್ದೋ ಒಂದು ಸಚಿವರುಗಳು ಮಾಡೋ ಅಂತ ಕೆಲಸಗಳು ಮಾತ್ರ ಇವೆಲ್ಲ ಮಾಡಿರೋ ಶಾಸಕರು. ಯಾವುದೇ ಶಾಸಕರುಗಳು ಇಂಥ ದೊಡ್ಡ ಕೆಲಸಗಳು ಮಾಡಿರೋದು ನೀವು ಎಲ್ಲೂ ಕೂಡ ನೋಡಕ್ ಕೂಡ ಸಿಗೋದಿಲ್ಲ. ಕಾಡಿ ಬೇಡಿ
1, 2, 3, 5 ಕೋಟಿಗಳ ಕೆಲಸ ತಗೊಂತಾರೆ. ಅಂತದ್ರಲ್ಲಿ ನೂರಾರು ಸಾವಿರಾರು ಕೋಟಿಗಳ ಕೆಲಸ ಶಾಸಕರು ತಂದಿದ್ದಾರೆ. ನಾವು ಅಷ್ಟೇ, ಪ್ರತಿಯೊಬ್ರು ನಾವು ನಾಗರಿಕರು ಮಾಡಬೇಕಾಗಿರೋದು ಅವರ ಒಂದು ಕೈ ಬಲಪಡಿಸಬೇಕು. ಏನಂದ್ರೆ ಸಾಕು ಅಷ್ಟೇ, ನಾವಿದೀವಿ ನಿಮ್ಮ ಜೊತೆಯಲ್ಲಿ ಅಂತ ಹೇಳ್ಕೊಂಡು ಹೋದ್ರೆ ಸಾಕು. ಶಾಸಕರುಗಳು ಬೇಕಾದಷ್ಟು ಕೆಲಸ ಮಾಡ್ತಾರೆ. ಅದೇ ರೀತಿ ಶಾಸಕರುಗಳು ಕೂಡ ಸ್ವಲ್ಪ ಸಮಾಧಾನವಾಗಿ ಮುಂದೆ ಎಲ್ಲಾದ್ರೂ ಸಮಾಧಾನ ಒಂದು ಜಾಸ್ತಿ ತಗೋಬೇಕು ಶಾಸಕರು. ಯಾಕೆಂದ್ರೆ ತುಂಬಾ ದೊಡ್ಡ ಎಲ್ಲ ನಿಮ್ಮನ್ನ ಆ ರೀತಿ ಪ್ರವೋಕ್ ಮಾಡೋದು, ಒಂದು ತುಂಬಾ ಒಂದು ಏನೋ ಒಂದು ಜಗಳ ಆಡ್ಲಿ ಅಂತ ಕಾಯ್ತಾ ಇರ್ತಾರೆ. ಅದನ್ನೆಲ್ಲ ನೀವು ಗಮನದಲ್ಲಿ ಇಟ್ಕೊಳ್ಳೋದಲ್ಲ. ಯಾವುದೇ ಬಂದ್ರು ಅದೇನೋ ಹೇಳ್ತಾ ಇದ್ರು ಹಿಂದೆ, ಏನ ಸಿಟ್ಟು ಬಂದಾಗ 1 ರಿಂದ 10, 25 ಎಣ್ಸಪ್ಪ ಅಂತ ಹೇಳಿ. ಯಾರು ಏನೇ ಅಂದ್ರು ತಕ್ಷಣ ನೀವು 1, 2, 3 ಅಂತ ಸ್ಟಾರ್ಟ್ ಮಾಡ್ಬಿಡಿ. ಅದರ ಸವಾಸಕ್ಕೆ ಅವಾಗ ಹೋಗೋದಿಲ್ಲ, ಮರ್ತೋಗ್ಬಿಡ್ತದೆ. ಆ ಒಂದು ದೃಷ್ಟಿ ಗಮನದಲ್ಲಿ ಇಟ್ಕೊಂಡ್ರೆ ನೀವು ಅವರಿಂದ ನಾವು ಇನ್ನ ಹೆಚ್ಚಿನ ರೀತಿಯಲ್ಲಿ ಕೆಲಸಗಳು ತಗೊಳ್ಳೋಣ. ಯಾಕಂದ್ರೆ ತುಂಬಾ ವಿರಳ ಈ ತರ ಒಂದು ಕೆಲಸಗಳು ಮಾಡುವಂತ ಸಿಗೋದು ತುಂಬಾ ವಿರಳ. ಅದನ್ನ ಯಾವ್ದು ತಾವು ಬೇಜಾರು ಕೂಡ ಆಗ್ದಲೆ ಮನಸ್ಸಿಗೂ ಹಚ್ಕೊಳ್ದೇನೆ ನಾವೆಲ್ಲ ಅರಸೀಕೆರೆ ಜನತೆ ನಿಮ್ ಜೊತೆ ಇರ್ತೀವಿ. ಇನ್ನು ಹೆಚ್ಚಿನ ರೀತಿ ನಿಮ್ಮ ಒಂದು ಕೆಲಸಗಳು ತಗೊಳ್ಳಿ, ನಿಮ್ಮ ಸೇವೆ ಮಾಡುವಂತ ಒಂದು ಭಾಗ್ಯ ಕೊಡ್ಲಿ ಅಂತ ದೇವರಲ್ಲಿ ಕೇಳ್ಕೊಂತ ಈ ನನ್ನ ಮಾತಾಡೋಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಒಂದು ನಾನು ಮಾತು ಮುಗಿಸ್ತಾ ಇದ್ದೀನಿ. ಹಾಗೂ ಗ್ರಾಮೀಣ ಪ್ರದೇಶದ ಬಸ್ ನಿಲ್ದಾಣದ ಗುದ್ಲಿ ಪೂಜೆ ಕಾರ್ಯಕ್ರಮದ ಇವತ್ತು ಗುದ್ಲಿ ಪೂಜೆ ಅಲ್ಲ, ಇದು ಸರ್ಕಾರಿ ನಿಯಮದಂತೆ ಸಿದ್ದರಾಮಯ್ಯನವರು ಬಂದಾಗ ಇದು ಪ್ರೋಟೋಕಾಲ್ ಪ್ರಕಾರ ಆಗಿದೆ. ಇದು ವಿಘ್ನೇಶ್ವರ ಪೂಜೆ, ಯಾವುದು ವಿಘ್ನ ಬರಬಾರ್ದು ಅಂತ ವಿಘ್ನೇಶ್ವರ ಪೂಜೆ ಮಾಡಿದ್ದಾರೆ. ಯಾಕೆಂದ್ರೆ ಅನ್ಯತಾ ಭಾವಿಸಬಾರ್ದು, ಎಲ್ಲ ಕಾಂಗ್ರೆಸ್ ಕೂತ್ಕೊಂಡು ಮಾಡಿರು ಅಂತ. ಇದು ಅಲ್ಲ, ಇದು ಏನು ಗುತ್ತಿಗೆದಾರರು ಏನು ವಿಘ್ನ ಬರಬಾರ್ದು ಅಂತ ಪೂಜೆ ಮಾಡಿಸ್ತಿದ್ದಾರೆ. ಅದರಿಂದ ಈ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷತೆ ವಹಿಸಿರುವ ಕರ್ನಾಟಕ ರಾಜ್ಯ ಗೃಹ ಮಂಡಳಿ ಅಧ್ಯಕ್ಷರು, ತಾಲೂಕಿನ ಜನಪ್ರಿಯ ಶಾಸಕರು, ಅಭಿವೃದ್ಧಿ ಅಧಿಕಾರಿಯಾದ ಸನ್ಮಾನ್ಯ ಶಿವಲಿಂಗೇಗೌಡ್ರೆ, ಹಾಗೂ ನಗರಸಭೆಯ ಮಾಜಿ ಅಧ್ಯಕ್ಷರು ನನ್ನ ಆತ್ಮೀಯರಾದ ಶೆಮ್ಮಣ್ಣವರೇ, ಕೆಪಿಸಿಸಿ ಕರ್ನಾಟಕ ರಾಜ್ಯದ ಸದಸ್ಯರು ಹಿರಿಯರು ಆದ ಶಶಣ್ಣವರೇ, ಹಾಗೂ ಪ್ರಾಧಿಕಾರದ ಅಧ್ಯಕ್ಷರು ಉದ್ಯಮಿಗಳಾದ ಅರುಣ್ ಸರ್ ಅವರೇ, ಹಾಗೂ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಆದ ಹಿರಿಯರು ಆದ ಶ್ರೀನಣ್ಣವರೇ, ಗೌಸ್ ಖಾನ್ ಅವರೇ, ಗುತ್ತಿಗೆದಾರರಾದ ಶಂಕರಣ್ಣವರೇ, ಬರ್ದಿಡ್ಬೇಕು. ನಿಮ್ಗೆಲ್ಲ ಗೊತ್ತಿದೆ ಅಭಿವೃದ್ಧಿ ಏನು ಅಂತ. ಅರಸೀಕೆರೆ ಕರ್ನಾಟಕ ರಾಜ್ಯದಲ್ಲಿ ಶಿವಲಿಂಗೇಗೌಡರು ತೋರಿಸ್ಕೊಂಡಿದ್ದಾರೆ. ಜನ ಮಾತಾಡ್ಬೋದು, ಮಾತಿಗೆ ತೊಂದರೆ ಇಲ್ಲ, ಅಭಿವೃದ್ಧಿ ಬಗ್ಗೆ ತೋರಿಸ್ಕೊಂಡಿದ್ದಾರೆ. ಆದ್ರಿಂದ ಇವತ್ತು ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತಾರೆ. ದುಡ್ಡಿಲ್ಲದೆ ನಮಗೆ ಈಗ 30 ಕೋಟಿ ನೆಕ್ಸ್ಟ್ ಕಂಪ್ಲೀಟ್ ಆಗೋಕೆ 50 ಕೋಟಿ ಆಗುತ್ತೆ. ಇವತ್ತು 30 ಕೋಟಿ ಅದು ಗುದ್ಲಿ ಪೂಜಾರದು, ಇದು ಎಲ್ಲ ಮುಗಿಯೋದಕ್ಕೆ ಒಂದು 50 ಕೋಟಿ ಆಗುತ್ತೆ. ಅದೇ ರೀತಿ ಅರಸೀಕೆರೆ ತಾಲೂಕಲ್ಲಿ ದೇಶೀಪುರದಲ್ಲಿ ಒಳ್ಳೆ ಉತ್ತಮವಾದ ಬಸ್ ನಿಲ್ದಾಣ, ಕಣ್ಕಟ್ಟೆಯಲ್ಲಿ ಬಸ್ ನಿಲ್ದಾಣ, ಈಗ ನೂತನವಾಗಿ 6ರಲ್ಲಿ. ಇದೇ ರೀತಿ ತಾಲೂಕಿನ ಮೂಲೆಗಳಲ್ಲೂ ಹೋಬಳಿ ಮಟ್ಟದಲ್ಲಿ ಒಳ್ಳೊಳ್ಳೆ ಬಸ್ ನಿಲ್ದಾಣ ಮಾಡಿ ಜನರ ಸೌಕರ್ಯಕ್ಕೆ ಅನುಕೂಲವಾಗಿ ಜನಗಳು ಎಲ್ಲಿ ಓಡಾಡಕ್ಕೆ ಅನುಕೂಲ ಆಗುತ್ತೆ ಆ ರೀತಿ ವ್ಯವಸ್ಥೆಯನ್ನ ಮಾಡಿ ಸನ್ಮಾನ್ಯ ಶಿವಲಿಂಗೇಗೌಡರು ಅಭಿವೃದ್ಧಿಲಿ ಮತ್ತೇನು ಅವ್ರ ಬಗ್ಗೆ ಅಭಿವೃದ್ಧಿ ಬಗ್ಗೆ ನಾವೇ ಮಾತಾಡಂಗಿಲ್ಲ. ಯಾಕಂದ್ರೆ ಇವತ್ತು ಅವ್ರಿಗೆ ಸಮಯ ಇಲ್ಲ ಅಂತ ಗೊತ್ತಾಯ್ತು. ಅದರಿಂದ ಇದೇ ರೀತಿ ಇವತ್ತು ನಮ್ಮ ಸರ್ಕಾರ ಇವತ್ತು ಗ್ಯಾರಂಟಿಗಳನ್ನ ಒಳಿಸಿ ಇವತ್ತು ನಮ್ಮ ಸರ್ಕಾರ ಇವತ್ತು ಎಲ್ಲ ವಿರೋಧ ಪಕ್ಷರು ದುಡ್ಡಿಲ್ಲ ಸರ್ಕಾರದಲ್ಲಿ ಗ್ಯಾರಂಟಿ ಕೊಟ್ರು ಅಂತಾರೆ. ದುಡ್ಡಿಲ್ಲದೆ ನಾವು ಕಾಮಗಾರಿ ಮಾಡ್ತೇವೆ. ಇಚ್ಛಾಶಕ್ತಿ ಬೇಕು. ಒಬ್ಬ ಮನುಷ್ಯಗೆ, ಶಾಸಕರಿಗೆ ಇಚ್ಛಾಶಕ್ತಿ ಇದ್ದಾಗ ಮಾತ್ರ ಈ ಸರ್ಕಾರ ಕೆಲಸ ಮಾಡಕ್ಕೆ, ಈ ಒಂದು ನಾಯಕರಿಗೆ ಅದು ಬೆಲೆ ಇರುತ್ತೆ. ಎಲ್ಲೋ ಬೆಂಗಳೂರಲ್ಲೋ ಹಳ್ಳಿಲೋ ಕೂತ್ಕೊಂಡ್ಬಿಟ್ಟು ಸರ್ಕಾರ ಗ್ಯಾರಂಟಿ, ಮತ್ತೆ ಅವ್ರು ಗ್ಯಾರಂಟಿ ಯಾಕೆ ಕೊಟ್ಟಿಂದ ಯಾರು ಪ್ರಶ್ನೆ ಮಾಡಲ್ಲ. ಇವತ್ತು ನಾವು ಮಹಿಳೆಯರಿಗೆ ನಾವು ಗ್ಯಾರಂಟಿ ಮುಂದಕ್ಕೆ ಇವತ್ತು 134 ಸೀಟನ್ನು ಗೆದ್ದಿದ್ದೀವಿ. ಮಹಿಳೆಯರಿಗೆ ಇವತ್ತು 2,000 ರೂಪಾಯಿ ಕೊಡ್ತೀವಿ, ಗೃಹ ಜ್ಯೋತಿ ಕೊಡ್ತಾ ಇದೀವಿ, ಗೃಹ ಲಕ್ಷ್ಮಿ ಕೊಡ್ತಾ ಇದೀವಿ, ಬಸ್ ಶಕ್ತಿ ಯೋಜನೆ ಉಚಿತ, ವಿದ್ಯಾನಿಧಿ, ಹೀಗೆ ಎಲ್ಲಾನು ಕೊಟ್ಟು ಕಾಮಗಾರಿಗಳನ್ನು ಮಾಡ್ತಾ ಇದೀವಿ. ಯಾವುದು ಏನ್ ನಿಂತಿಲ್ವಲ್ಲ. ಆದ್ರಿಂದ ಇಂಥ ಒಂದು ನಮ್ಮ ಸರ್ಕಾರ ಬಡವರ ಪರವಾಗಿ ಕೆಲಸ ಮಾಡ್ತಾ ಇದೆ. ಅದರಲ್ಲಿ ಸನ್ಮಾನ್ಯ ಶಿವಲಿಂಗೇಗೌಡರು ಈ ರಾಜ್ಯದ ಮಂತ್ರಿಗಳು, ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಹಾಗೂ ಸಚಿವರ ಒಡನಾಟದಲ್ಲಿದ್ದು ಎಲ್ಲಾ ಇಲಾಖೆಯಲ್ಲಿದೆ. ಎಲ್ಲಾ ಇಲಾಖೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾರು ಒಬ್ರು ಕೆಲಸ ತರ್ತಾರೆ ಅಂದ್ರೆ ಅದು ಶಿವಲಿಂಗೇಗೌಡರು. ಯಾಕೆಂದ್ರೆ ಅವರು ಮೆಟ್ಟು ಸೌಲಭ್ಯದವ್ರು ಹೋಗಿ ಇಲ್ಲೇನ ಅರಸೀಕೆರೆಯಲ್ಲಿ ಎಲ್ಲೋ ಪಿಪಿ ವೃತ್ತದಲ್ಲೋ ಇನ್ನೊಂದು ಕೆಳಗಡೆ ಮಾತಾಡ್ಬೋದು ಜನ. ಬಟ್ ಅರಸೀಕೆರೆ ತಾಲೂಕಿಗೆ ಜನಕ್ಕೆ ಕೆಲಸ ಆಗಿದೆ ಅಲ್ವಾ, ಇವತ್ತು ಕಣ್ಮುಂದೆ ಕಾಣ್ತಾ ಇದೆ ಕೆಲಸ. ಮಾತಾಡ್ತೀರ ನೀವು, ನಾವೇನು ಮಾಡಕ್ಕಾಗಲ್ಲ. ಆದ್ರಿಂದ ಅರಸೀಕೆರೆ ತಾಲೂಕು ಮತ್ತಷ್ಟು ಅಭಿವೃದ್ಧಿಗೆ ಅವ್ರ ಶ್ರಮ ಇದೆ. ಮುಂದಿನ ದಿನಗಳಲ್ಲಿ ಅರಸೀಕೆರೆ ತಾಲೂಕಿಗೆ ಇನ್ನಷ್ಟು ಅಭಿವೃದ್ಧಿ ಕೆಲಸಗಳನ್ನ ಸನ್ಮಾನ್ಯ ಶಾಸಕರು ಮಾಡ್ಲಿ ಅಂತ ಹೇಳಕ್ ಇಷ್ಟಪಡ್ತಾ
ಇವತ್ತು ನಮ್ಮ ಸರ್ಕಾರದಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇದೀವಿ. ಎತ್ತಿನೊಳೆ ಇರ್ಬೋದು, ಸ್ವಲ್ಪ ದಿನದಲ್ಲಿ ಅವ್ರ ಹೋರಾಟದಲ್ಲಿ ಎತ್ತಿನೊಳೆ ಬಂದೇ ಬರುತ್ತೆ. ಏನಿಲ್ಲ, ನಮಗೆ ರೈತರಿಗೆ ಬೇಕಾದ್ರೆ ಎತ್ತಿನೊಳೆ ನೀರು ಅದು ಕಂಪ್ಲೀಟ್ ಆಗುತ್ತೆ. ಅದಕ್ಕೇನ್ ಚಿಂತೆ ಬೇಡ, ಯಾರು ಏನ್ ಬೇಕಾದ್ರೂ ಮಾತಾಡ್ಲಿ ಅಲ್ವಾ. ಅದರಿಂದ 134 ಶಾಸಕರನ್ನ ಬಿಡ್ತಾರೆ. ಇದನ್ನ ಗವರ್ಮೆಂಟ್ ಫಂಕ್ಷನ್ ಅಲ್ಲ, 134 ಶಾಸಕರನ್ನ ಬಿಡ್ತಾರೆ. ಸೂಲಿಂಗೇಗೌಡರು ನಿಂತ್ಕೊಂಡ್ರು ಮಾತಾಡಕ್ಕೆ 4 ಜನ ಇದಾಗ್ತಾರೆ. ಕಾರಣ ಏನಾರು ಇರ್ಬೇಕಲ್ವಾ. ಸೂಲಿಂಗೇಗೌಡರು ಈ ರಾಜ್ಯದ ಸಮಸ್ಯೆಗಳನ್ನ ಮಾತಾಡ್ತಾರೆ ಅಂತಾನೆ ಅವ್ರು ಅವಾಯ್ಡ್ ಮಾಡಕ್ಕೆ. ಕೇಂದ್ರ ಸರ್ಕಾರದಿರ್ಬೋದು, ರಾಜ್ಯದ ಹಲವು ಸಮಸ್ಯೆಗಳಿರ್ಬೋದು, ಅವ್ರು ಏನು ಹೊಡ್ಕೊಂಡ್ ತಿಂತಾ ಇರ್ತಾರೆ ಅದು ಹೇಳ್ತಾರೆ ಅಂತ ಅವ್ರು ಅವಾಯ್ಡ್ ಮಾಡಕ್ಕೆ ಅಂತ ಅವ್ರು ಯಾರೋ ಒಂದು 2-3 ಜನ ಎದ್ದು ನಿಂತ್ಕೊಂಡು ಮಾತಾಡ್ತಾರೆ. ಇದುವರೆಗೂ ಆಗಿರೋ ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲ. ರಾಜಕಾರಣದಲ್ಲಿ ಟೀಕೆ ಟಿಪ್ಪಣಿಗಳು ಇರ್ತವೆ, ಏನು ಮಾಡಕ್ಕಾಗಲ್ಲ, ಅವು ಇದ್ದೇ ಇರ್ತವೆ. ನೀವೇನು ಯಾವ್ದು ಮನ್ಸಿಗೆ ಹಾಕೊಳ್ಳಲ್ಲ ಅಂತ ನಮಗೂ ಗೊತ್ತು. ಆ ರೀತಿ ಈ ದಿನ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಭಿವೃದ್ಧಿಗೋಸ್ಕರ ಹೋರಾಟ ಮಾಡಿ ರಾಜ್ಯದಲ್ಲಿ ಗೊತ್ತಿದೆ. ಸೂಲಿಂಗೌಡರು ನಿಂತ್ಕೊಂಡ್ರು ಅಂದ್ರೆ, ಯಾಕಂದ್ರೆ ಹಿಂದೆ ಹೇಳೋರು ಹಸಿಕೆರರು ಕಳ್ಳ ಹಸಿಕೆರರು, ಈಗ ಹಸಿಕೆರರು ಸೂಲಿಂಗೌಡರು ಅಂತಾರೆ. ಆ ಹೆಸರು ಬದಲಾವಣೆ ಆಗಿದೆ ಅಲ್ಲ, ಅದು ಖುಷಿ ಪಡೋಣ ನಾವು ನೀವೆಲ್ಲ ಅಂತ ಹೇಳ್ತಾ ವಿರೋಧ ಪಕ್ಷದಲ್ಲಿ ಮಾತಾಡ್ಕೊಳ್ಳಿ, ನಿಮ್ ತಲೆ ನಾವು ಇರೋದು ಬೇಡ ಅಂತ ಹೇಳಿ ಇವತ್ತು ಕರ್ಸಿ ಮಾತಾಡಕ್ಕೆ ಅವಕಾಶ ಮಾಡ್ಕೊಡಕ್ಕೆ ನಿಮ್ಗೆಲ್ಲ ಒಂದ್ ಸೀನ್ 2 ಮಾತು ಮುಗಿಸ್ತಾ ಇದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಟೀಕೆಗಳು ಉಳಿಯುತ್ತವೆ, ಕೆಲಸಗಳು ಉಳಿಯುತ್ತವೆ ಅನ್ನುವ ನಾನುನಿಯಂತೆ ನಮ್ಮೆಲ್ಲ ಕ್ಷೇತ್ರದ ಜನಪ್ರಿಯ ಶಾಸಕರ ಕೆಲಸಗಳು. KSRTCಯ ಭೂಮಿ ಪೂಜೆ ಇವತ್ತು ನೆರವೇರಿಸಿದ್ದಾರೆ. ಈ ಕಾರ್ಯಕ್ರಮ ಆಗಮಿಸಿದ ನಮ್ಮ ಶಾಸಕರು ಮತ್ತು ವೇದಿಕೆ ಮೇಲಿಂದ ಎಲ್ಲ ನಮ್ಮ ಪಕ್ಷದ ಎಲ್ಲ ಸಮಾಜದ ಮುಖಂಡರು ಮತ್ತು ಇವತ್ತು ಭೂಮಿ ಪೂಜೆ ಹಮ್ಮಿಕೊಂಡಿದ್ದಾರೆ. ಇದು ಬಹಳ ಬೇಗ ಕಾರ್ಯಕ್ರಮ ಆಗಿ ಸಾರ್ವಜನಿಕರಿಗೆ ಅರ್ಪಿಸ್ಕೊಳ್ಳಿ ಅಂತ ಆಶಿಸ್ತಾ, ಇದ್ರ ಜೊತೆನೆ ಈ ಪ್ರಾಂತ್ಯದಲ್ಲಿ ಕೆಲವರು ಜೀವನ ಮಾಡ್ತಾ ಇದ್ರು ಬಡವರು. ಅದರಂತೆ ದಯಮಾಡಿ ಅವ್ರಿಗೆ ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ಅವ್ರಿಗೆ ಸ್ವಲ್ಪ ಜಾಗ ಮಾಡಿಕೊಡ್ಬೇಕು. ಯಾಕಂದ್ರೆ ಅವರು ಒಂದು ನಮ್ಮಂಗೆ ನಾಗರಿಕರು ಬದುಕಬೇಕು. ಯಾಕಂದ್ರೆ ನಮ್ಮ ನಗರಸಭೆಯ ಒಂದು ರಸ್ತೆ ನಾವು ಇದ್ರೊಳಗೆ ಸೇರಿಸ್ಕೊಂಡಿರೋದ್ರಿಂದ ಆ ರಸ್ತೆಯಲ್ಲಿ ಇಟ್ಟು ಅವರು ಜೀವನ ಮಾಡ್ತಾ ಇದ್ರು. ಹಂಗಾಗಿ ಅವ್ರಿಗೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಶಾಸಕರು ಮನವಿ ಮಾಡ್ತಾ, ಇದ್ರ ಜೊತೆ ಈಗ ನಮ್ಮ ಪ್ರಾಧಿಕಾರ ಅಧ್ಯಕ್ಷರು ಶೇಖರಣ್ಣವರು ಹೇಳಲು ಶಾಸಕರಿಗೆ ಒಂದು ಬಲ ತುಂಬಂತ, ನೀವು ಯಾವುದೇ ವಿಚಾರದಲ್ಲಿ ಅಂಜದಾಗ್ಲಿ, ಯಾಕಂದ್ರೆ ನೀವು ತಿಳ್ಕೊಂಡಿರಂತ ಇಡೀ ಭಾರತದ ಒಂದು ಸಂಶಿಷ್ಟವಾದ ರೈತರಿಗೆ ಆಗಿರೋ ಅನ್ಯಾಯ ನೀವು ಅಲ್ಲಿ ಪ್ರತಿಪಾದಿಸ್ತೀರ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಆ ವಿಚಾರವಾಗಿ ಇಡೀ ರಾಜ್ಯದಲ್ಲಿ ರೈತರಿಗೆ ಮನವರಿಕೆ ಆದಂಗೆ ನೀವು ಹೇಳ್ತೀರಾ. ಯಾಕಂದ್ರೆ ಕೆಲವು ಮಾತಾಡ್ತಾರೆ ಹಂಗೆ ಮರ್ತು ಬಿಡ್ತಾರೆ. ನೀವು ಸಂಶಿಷ್ಟವಾಗಿ ರೈತರಿಗೆ ಆಗ್ತಿದ್ದ ಅನ್ಯಾಯ, ಆ ನರೇಗಾ ಯೋಜನೆಯಲ್ಲಿ ಮಹಾತ್ಮ ಗಾಂಧಿಯವರ ಹೆಸರು ತೆಗೆದಿರೋ ಉದ್ದೇಶ ಇವೆಲ್ಲ ಸಮಿಷ್ಟವರಿಗೆ ಹೇಳ್ತೀರಾ ಅಂತ ಹೇಳಿ ಅವರು ಪ್ರಚೋದನೆ ಮಾಡಿ ಹೊತ್ತು ಆ ಭಾಷಣ ಅರ್ಧಕ್ಕೆ ನಿಲ್ಲಿಸಿರಿ. ಆದ್ರೆ ಜನಗಳು ಗೊತ್ತಿದೆ, ಹಿಂದೆ ಬಂದಂತ ಆ ವಿಡಿಯೋ ಚಿತ್ರಗಳ ಜನಗಳು ಗೊತ್ತಾಗಿದೆ. ಅವ್ರ ನಿಮ್ಗೆ ಯಾವ ತರ ರಿಪೋರ್ಟ್ ಮಾಡಿದ್ರ ಇಂಥವ್ರಿಗೆಲ್ಲ ನೀವ್ ಹೇಳಿದ್ರು ವಿಧಾನದಲ್ಲಿ ಅಂತ ದೂರ್ನೂರು ಅಂತ ಯಾವುದು ನಿಮ್ಗೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವಿರೋವರೆಗೂ ಅರಸೀಕೆರೆ ತಾಲೂಕಿನ ಜನ ನಿಮ್ಮ ಜೊತೆ ಇದ್ದಾರೆ. ನೀವು ಅಭಿವೃದ್ಧಿ ಪರವಾಗಿ ನೀವು ಹೋಗ್ಬೇಕು ಅಂತ ನಾನು ಸಾರ್ವಜನಿಕ ಪರವಾಗಿ ಮಾತನ್ನು ಹೇಳಿ ಈ ಕಾರ್ಯಕ್ರಮ ಮಾತಾಡೋ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರೂ ವಂದಿಸ್ತೀನಿ. ಜೈ ಕರ್ನಾಟಕ. ವೇದಿಕೆ ಮೇಲೆ ಆಸೀನರಾಗಿರತಕ್ಕಂಥ ಅರಸೀಕೆರೆ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಹಾಗೂ ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ KM ಸೂಲಿಂಗೇಗೌಡರು, ಅರಸೀಕೆರೆ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಶಂಕುಸ್ಥಾಪನೆ ನೆರವೇರಿತ್ತು. ಶಾಶ್ವತವಾಗಿ ನಮ್ಮ ಕಾಂಟ್ರಾಕ್ಟರ್ ಶಂಕರಣ್ಣ ಅವರು ಸೂಲಿಂಗೇಗೌಡರಿಗೆ ಒಂದು ವಿಘ್ನೇಶ್ವರನ ಪೂಜೆ ಮಾಡಿಕೊಡಿ ಅಂತ ಕೇಳಿದ್ರಿಂದ ಶಾಸಕರಿಗೆ ಈ ಪೂಜೆ ಹಮ್ಮಿಕೊಂಡಿದ್ದಾರೆ. ನಾವೆಲ್ಲ ಬಂದಿದ್ದೀವಿ, ಸಂತೋಷ ಸಮಾರಂಭ. ನಾವು ಜನತೆ ಪರವಾಗಿ ಶಾಸಕರು ಹೇಳೋದಷ್ಟೇ, ಜನತೆನೂ ಹೇಳೋದಷ್ಟೇ. ಕಾಂಟ್ರಾಕ್ಟ್ರು ಒಳ್ಳೆ ಕ್ವಾಲಿಟಿ ಕೆಲಸ, ಏಕೆಂದರೆ ನಿಮ್ದು ಬಿಲ್ ಆಗುತ್ತೆ ಹೋಗ್ತೀರ, ಕೆಲಸ ಮಾತ್ರ ಶಾಶ್ವತವಾಗಿರುತ್ತೆ, 100 ವರ್ಷ ಇರಬೇಕು ಅಂತ ಕೆಲಸ ಮಾಡಿಕೊಡಿ ಅಂತ ನಾವು ತಾಲೂಕಿನ ಹಾಗೂ ನಗರಸಭೆ ಎಲ್ಲ ನಾಗರಿಕರ ಪರವಾಗಿ ನಿಮಗೆ ನಾವು ಮನವಿ ಮಾಡ್ಕೊಂತೀವಿ, ಒಳ್ಳೆ ಕ್ವಾಲಿಟಿ ವರ್ಕ್ ಮಾಡಿ ಹೇಳಿ. ಇದಾದ್ಮೇಲೆ ಇನ್ನು ಶಾಸಕರದ್ದು ಗೊತ್ತೇ ಇದೆ, ಸುಮಾರು ವರ್ಷದಿಂದ ಒಳ್ಳೆ ಅನುಭವಿ ರಾಜಕಾರಣಿ ಕೆಲಸ ಮಾಡ್ತಾ ಬರ್ತಾ ಇದ್ದಾರೆ. ನೀರಾವರಿ ಕ್ಷೇತ್ರದಲ್ಲಿರ್ಬೋದು, ನಮ್ಮ ಪಟ್ಟಣದಲ್ಲಿ ಸುಮಾರು ಕೆಲಸಗಳಿರ್ಬೋದು. ಕುಡಿಯೋ ನೀರಿನ ಸಮಸ್ಯೆ ಬಹು ಹಿಂದೆ ಭಾರಿ ಜ್ವಲಂತ ಸಮಸ್ಯೆ ಇತ್ತು, ಅದಕ್ಕೆಲ್ಲ ಪರಿಹಾರ ಒದಗಿಸ್ಕೊಟ್ಟಿದ್ದಾರೆ. ಏನು ಹೇಮಾವತಿಯಿಂದ ಮೊದಲು ಗನ್ನಿಗಡಕ್ಕೆ ಬಂದು ಈ ಕಡೆ ಬರ್ತಾ ಇತ್ತು, ಈಗ
ಅವರು 537 ಎಲ್ಲ ತಾಲೂಕಿಗೂ ಕುಡಿಯೋ ನೀರಿನ ಸಮಸ್ಯೆನೂ ಬಗೆಹರಿಸಿದ್ದಾರೆ. ಟೌನಲ್ಲೂ ಈ ನದಿ ನೀರು ಕುಡಿಯೋಂಥ ವ್ಯವಸ್ಥೆ ನಮಗೆಲ್ಲ ಆಗಿದೆ. ಅದಕ್ಕೆ ಅವರು ಯಾವುದೇ ಒಂದು ಟೀಕೆ ಟಿಪ್ಪಣಿಗಳಿಗೆ ಜಗ್ಗಲ್ಲ. ಯಾಕೆಂದರೆ ಟೀಕೆಗಳು ಹುಟ್ಟುತ್ತವೆ, ಟೀಕೆಗಳು ಸಾಯ್ತವೆ, ಕೆಲಸ ಮಾತ್ರ ಸ್ಥಿರ ಅಂತ ನಮ್ಮ ಅಧ್ಯಕ್ಷರು ಯಾವಾಗಲೂ ಹೇಳ್ತಾ ಇರ್ತಾರೆ, KPCC ಅಧ್ಯಕ್ಷರು. ಯಾವ ಟೀಕೆಗೂ ಅವರು ಜಗ್ಗಲ್ಲ. ಮೊನ್ನೆ ನಡೆದಂಥ ವಿಧಾನಸೌಧ ಒಂದು ದೇವಸ್ಥಾನ ಇದ್ದಂಗೆ. ಅಲ್ಲಿ ಏನಾಗಿದೆ, ಮನ್ರೇಗಾ ಯೋಜನೆದು ಅದಕ್ಕಾಗಿ ವಿಧಾನಸಭೆ ಕರೆದಿದ್ದಾರೆ. ಮನ್ರೇಗಾ ಸ್ವತಂತ್ರ ಹೋರಾಟಗಾರರಾದ ಸನ್ಮಾನ್ಯ ಮಹಾತ್ಮ ಗಾಂಧಿ ಅವರ ಹೆಸರಲ್ಲಿ ಸುಮಾರು 50 ವರ್ಷಗಳಿಂದ ಬಡ ಜನರ ಕಲ್ಯಾಣಕ್ಕಾಗಿ, ಬೇಸಿಗೆಯಲ್ಲಿ ಕೆಲಸ ಇರಲ್ಲ ರೈತರಿಗೆ, ಮಣ್ಣೊಡೆಯೋ ಕೆಲಸ ಇರ್ಬೋದು, ಕೊಟ್ಟಿಗೆ ಮನೆ ಕೆಲಸ ಇರ್ಬೋದು, ಇವೆಲ್ಲ ರೈತರಿಗೆ ಒಂದು ಅನುಕೂಲ ಆಗಲಿ ಅಂತ ಕೇಂದ್ರ ಸರ್ಕಾರ ಮಾಡಿದ ಕಾರ್ಯಕ್ರಮ ಮನ್ರೇಗಾ. ಆ ಮನ್ರೇಗಾ ಕಾರ್ಯಕ್ರಮನ ಕೇಂದ್ರ ಸರ್ಕಾರದವರು ಬದಲಾವಣೆ ಮಾಡಿದ್ದಾರೆ. ಟೆಕ್ನಿಕಲ್ ವರ್ಡ್ಗಳು ಏನಾದ್ರು ಇರಲಿ, ಜಿ ರಾಮ್ ಜಿ ಅನ್ನೋ ತರ ಬರಬೇಕು ಅಂತ ಮಾಡಿದ್ದಾರೆ. ಅದರ ವಿರುದ್ಧ ಕರ್ನಾಟಕ ವಿಧಾನಸಭೆಯ ವಿಶೇಷ ಅಧಿವೇಶನ ಕರೆದು ಚರ್ಚೆ ಮಾಡಿಕೊಂಡ್ರು. ಅವಾಗ ಬುದ್ಧಿವಂತರವರು ಆ ಚರ್ಚೆನ ಡೈವರ್ಟ್ ಮಾಡಬೇಕು ಅಂತ ಈ ವಿಷಯ ತೆಗೆದ್ರು. ಏನು ಬೇಕು ಅಂತ ಸದನದೊಳಗೆ ಕೂತು ಗಲಾಟೆ ಮಾಡೋದು, ಡ್ಯಾನ್ಸ್ ಆಡೋದು. ಅದು ದೇವಸ್ಥಾನ, ಪ್ರಜಾಪ್ರಭುತ್ವದ ದೇವಸ್ಥಾನ. ಅದರೊಳಗೆ ನಾವೆಲ್ಲ ಆರ್ಸ್ ಕಳಿಸಿರೋಂಥ ಶಾಸಕರುಗಳು ಡ್ಯಾನ್ಸ್ ಆಡ್ತಾರೆ, ಮೋಜು ಮಾಡ್ತಾರೆ ಅಂದ್ರೆ ಅದನ್ನ ನೋಡಕ್ಕಾಗದೆ ಸಹಿಸ್ತಾರೆ ಹಿರಿಯ ಶಾಸಕರು. ಒಂಥರ ಹೆಡ್ ಮಾಸ್ಟರ್ ಇದ್ದಂಗೆ ಹೇಳಿರ್ಬೋದು. ಅದು ಒಬ್ಬೊಬ್ಬರ ನಂತರ ಅವರು ಈಗ ನಮ್ಮ ವಿರೋಧ ಪಕ್ಷದವರು ಅದನ್ನ ಹೈಲೈಟ್ ಮಾಡ್ತಾರೆ. ನಾವು ಅದು ಒಳ್ಳೇದು ಮಾಡಿರೋದು ಅಂತೀವಿ. ಯಾಕೆಂದ್ರೆ ಅಲ್ಲಿ ಒಂದು ದೇವಸ್ಥಾನದೊಳಗೆ ಚರ್ಚೆಗಳು ಮಾಡೋ ವಿಷಯ, ಮನ್ರೇಗಾ ವಿಷಯ ಚರ್ಚೆ ಮಾಡೋದ್ ಬಿಟ್ಟು ಇದೇ ವಿಷಯದಲ್ಲಿ ಸದನ ಹಾಳು ಮಾಡಿದ್ರು. ಕೋಟ್ಯಾಂತರ ರೂಪಾಯಿ ಬಡ ಜನರ ತೆರಿಗೆನ ಸದನ ಕಟ್ತಾ ಇದೀವಿ. ಹಿಂಗಾಗಿ ಅವರು ಒಂಥರ ಹೆಡ್ ಮಾಸ್ಟರ್ ಕೆಲಸ ಮಾಡಿದ್ರು ಅಂದ್ರೆ ತಪ್ಪಾಗ್ಲಾರು. ಅಲ್ಲಕಂದ್ರೆ ಸುಮ್ಮನೆ ಬಂದ್ ಸದನದೊಳಗೆ ಕುಣಿತಿರಲ್ಲ, ಕುಪ್ಪಳಿಸ್ತಿರಲ್ಲ, ಒಂದು ಚರ್ಚೆ ವಿಷಯ ಆಧಾರಿತ ಚರ್ಚೆ ಮಾಡ್ರೆ ಅಂತ ಹೇಳಿರ್ತಾರೆ. ಅದ್ರಲ್ಲಿ ತಪ್ಪೇನಿಲ್ಲ. ಕೆಲವರು ಏನಿದೆ ಆ ಸಬ್ಜೆಕ್ಟ್ ನ ತಿರುಗಿಸಕ್ಕೆ ಆ ಹಿಂದೆ ಅವ್ರ CLPಗಳಲ್ಲಿ ಅದನ್ನ ಮಾತಾಡ್ಕೊಂಡು ಮಾಡಿರ್ತಾರೆ. ಅದು ಸರ್ವೇ ಸಾಮಾನ್ಯ. ವಿರೋಧ ಪಕ್ಷದವ್ರು ಮಾಡೋ ಕೆಲಸನೇ ಅದು. ಅದಕ್ಕೆ ಯಾರು ಏನು ತಲೆ ಕೆಡಿಸ್ಕೊಬೇಕಾದ ಅವಶ್ಯಕತೆ ಇಲ್ಲ. ಆ ಟೀಕೆಗಳಿಗೆ ಇವರು ತಲೆ ಕೆಡಿಸ್ಕೊಬೇಕಾದ ಅವಶ್ಯಕತೆಗಳಿಲ್ಲ. ಟೀಕೆಗಳು ಉಡ್ತಿರ್ತವೆ, ಸಾಯ್ತಿರ್ತವೆ, ಕೆಲಸ ಮಾತ್ರ ಉಳಿಯುತ್ತವೆ. ಅರಸೀಕೆರೆ ತಾಲೂಕಿಗೆ ಏನ್ ಕೆಲಸ ಮಾಡಿದ್ರೆ ಅವು ಶಾಶ್ವತವಾಗಿ ಉಳಿತವೆ. ಹಂಗಾಗಿ ಅವರು ಏನು ಎದೆಗುಂದಿಲ್ಲ, ನಮ್ಮ ತಿನ್ನದಂಗೆ ಏನು ಎದೆಗುಂದಿಲ್ಲ. ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅರಸೀಕೆರೆ ಬಸ್ ನಿಲ್ದಾಣ ಬಹು ಕಾಲದ ಜನಗಳ ಆಸೆ ಆಗಿತ್ತು. ಸದ್ಯದಲ್ಲೇ ತಕ್ಷಣದಲ್ಲೇ ಅವ್ರು ಮುಗಿಸಿ ತಾತ್ಕಾಲಿಕವಾಗಿ ಅಲ್ಲಿ ಡಿಪೋ ಪಕ್ಕ ಏನೋ ಮಾಡ್ತಾ ಇದ್ದಾರೆ ಅಂತ ನಾವು ನೋಡಿದ್ವು. ತಾತ್ಕಾಲಿಕವಾಗಿ ಸ್ವಲ್ಪ ತೊಂದರೆ ಆಗ್ತದೆ. ಒಂದು 6 ತಿಂಗಳು ಅವ್ರು ಬೇಗ ಮುಗಿಸೋರ್ಗು, ಬೇಗ ಮುಗಿಸಿ ಜನಕ್ಕೆಲ್ಲ ಅನುಕೂಲ ಆಗಲಿ. ನಮ್ಮ ಅಧ್ಯಕ್ಷರು ಸಮೀವುಲ್ಲಾ ಅವ್ರು ಹೇಳ್ದಂಗೆ ಅಲ್ಲಿ ಒಳಗಡೆ ನಮ್ಗೇನು ಅಂಗಡಿ ಮುಗ್ಗಟ್ಟುಗಳು ಇಟ್ಕೊಂಡು ದಿನವಾಗಿ ವ್ಯಾಪಾರ ಮಾಡ್ಕೊಂಡು ಅವ್ರ ಜೀವನ ಸಾಗಿಸ್ತಾ ಇದ್ರು, ಅವ್ರಿಗೂ ಒಂದು ಅವಕಾಶ ಮಾಡಿಕೊಡಿ ಅಂತೇಳಿ ಈ ಸಂದರ್ಭದಲ್ಲಿ ಶಾಸಕರಿಗೆ ಮನವಿ ಮಾಡ್ಕೊಂಡು ನಮ್ಗೆ ಕರೆದು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ನಮಸ್ಕಾರ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಪೂಜೆಯ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ನಗರ ಪ್ರಾಧಿಕಾರದ ಅಧ್ಯಕ್ಷರಾದ ಅರುಣ್ ಕುಮಾರ್ ಅವರೇ, ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಶೇಖರಣ್ಣ ಮುಖಂಡರುಗಳು, ಇವತ್ತು ಒಂದು ವಾಟ್ಸಪ್ ಅಲ್ಲಿ ಕರೆ ಹಾಕಿದ ತಕ್ಷಣ ತಾವೆಲ್ಲ ಇಷ್ಟೊಂದು ಜನ ಇಲ್ಲಿ ಸೇರಿದ್ದೀವಿ. ನಾವು ಸಾಂಕೇತಿಕವಾಗಿ ಪೂಜೆ ಮಾಡಬೇಕು ಅಂತಿದ್ದು, ವಿಚಾರಗಳನ್ನು ತಿಳಿಸ್ತಾ ಹೋದ್ರೆ ಜನಕ್ಕೆ ಅರ್ಥ ಆಗೋದಿಲ್ಲ. ಅದರಿಂದ ಒಂದು ಮೈಕು ಇರಲಪ್ಪ ಅಂತ ಹೇಳಿ ನಾನೇ ಅವರಿಗೆ ಹೇಳಿದೆ, ಅವರು ಮಾಡಿದ್ದಾರೆ. ನಾನಿದು ಸರ್ಕಾರಿ ಕಾರ್ಯಕ್ರಮ ಅಲ್ಲ ಅಂತ ಯಾಕೆ ಮೊದಲೇ ಪ್ರಸ್ತಾಪ ಮಾಡಿದ್ರೆ, ಕಳೆದ ಸಾರಿ ಅರಸೀಕೆರೆಗೆ ಸುಮಾರು 30 ಕೋಟಿ ಹಣ ಈ ಲೈನು ಕಂಬ ಕೇಬಲ್ ಹಾಕೋದಕ್ಕೆ ಮಂಜೂರು ಮಾಡಿಸ್ಕೊಂಡು ಬಂದಿತ್ತು. ಆ ಗುತ್ತಿಗೆದಾರ ಬಂದು ನನ್ನನ್ನು ಪೂಜೆ ಮಾಡಿಕೊಡಿ ಅಂತ ಹೇಳ್ತಾ ಇದ್ರು. 5,000 ರೂಪಾಯಿ ಕೊಟ್ಟಕ್ಕೆ ಪೂಜೆ ಹೋಗ್ತಾರೆ, 5 ಲಕ್ಷ ಕೊಟ್ಟಕ್ಕೆ. ಅಷ್ಟು ಹಣ ಕೊಟ್ಟಿರ್ತಕ್ಕಂಥದ್ದಕ್ಕೆ ನಾನು ಹೋಗಿ ಪೂಜೆ ಮಾಡುವಾಗ ಇದು ಸರ್ಕಾರಿ ಕಾರ್ಯಕ್ರಮ ಅಲ್ಲಪ್ಪ ಅಂತೇಳಿ ಅಲ್ಲೇ ಒಂದು 4 ಜನ ಕೂತ್ಕೊಂಡು ಅವತ್ತು ಹಿಂಗೆ ಒಂದು ಸ್ಟೇಜ್ ಹಾಕಿದ್ರು. ಯಾರ್ಯಾರು ಬಂದ್ರು ಅದನ್ನೇನು ಪಕ್ಷಪಾತವಾಗಿ ಯಾರಿದ್ರು ಯಾರು ಬಿಟ್ಟರು ಗೊತ್ತಿಲ್ಲ.
ಆದ್ರೆ ಆ ಅಧಿಕಾರಿಗಳಿಗೆಲ್ಲ ಕೊಟ್ಟಿರ್ತಕ್ಕಂಥ ಹಿಂಸೆ, ಆ ಅಧಿಕಾರಿಗಳಿಗೆ ಕೊಟ್ಟಿರ್ತಕ್ಕಂಥ ಹಿಂಸೆ, ಹೆಂಗ್ರಿ ನೀವು ಪ್ರೋಟೋಕಾಲ್ ಉಲ್ಲಂಘನೆ ಮಾಡಿದ್ರಿ, ಮಾಜಿ ಆದವ್ರನ್ನೆಲ್ಲ ಹೆಂಗ್ರಿ ಕೂರ್ಸಿದ್ರಿ ಕುರ್ಚಿ ಮೇಲೆ, ಹಂಗೆ ಹಿಂಗೆ ಅಂತೇಳಿ ಹಿಂಸೆ ಕೊಟ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಇದು ಸರ್ಕಾರಿ ಕಾರ್ಯಕ್ರಮ ಅಲ್ಲ, ಪ್ರೋಟೋಕಾಲ್ ಕಾರ್ಯಕ್ರಮ ಅಲ್ಲ. ಗುತ್ತಿಗೆದಾರರು ವಿಘ್ನೇಶ್ವರನ ಪೂಜೆಗೆ ಒಂದು ಶಾಸ್ತ್ರೋಕ್ತವಾಗಿ ಕೆಲಸನ ಪ್ರಾರಂಭ ಮಾಡಲಿ ಅಂತೇಳಿ ಈ ಸಭೆ ಇಲ್ಲಿ ಸೇರಿರ್ತಕ್ಕಂಥದ್ದು. ಆದರೆ ನೀವು ಅತಿ ಹೆಚ್ಚಿನ ಸಂಖ್ಯೆಯಲ್ಲೇ ಬಂದುಬಿಟ್ಟಿದ್ದೀರಿ. ಇದು ಕೆಲವರಿಗೆ ಕಸಿ ಬಿಸಿ, ಹೆಂಗಪ್ಪ ಕಳ್ಕೊಳ್ಳೋದು ಅಂತೇಳಿ ಮಾತನಾಡ್ತಾರೆ. ಅದಕ್ಕೆ ನಾನು ಮೊದಲೇ ಹೇಳಿದ್ದೇನೆ, ಈಗ ಏನಾಗಿದೆ ಅಂದರೆ ಇಲ್ಲಿ ಅರಸೀಕೆರೆ ಅಭಿವೃದ್ಧಿ ಆಗಬಾರದು. ಅಭಿವೃದ್ಧಿ ಆದ್ರೆ ಕೆಲವು ಜನಗಳ ಆಸೆ ಈಡೇರಲ್ಲ. ಅದಕ್ಕೋಸ್ಕರ ಏನಾದ್ರೂ ಮಾಡಿ ತಡೆ ಒಡ್ಡಬೇಕು ಅಂತೇಳಿ ಎಲ್ಲಿ ನೋಡಿದ್ರು ಇದ್ರ ಬಗ್ಗೆ ನನಗೆ ಗೊತ್ತು, ನಾನು ಅನುಭವಿಸ್ತಾ ಇರ್ತಕ್ಕಂಥ ಕಷ್ಟ ನನಗೆ ಗೊತ್ತು. ಆ ಏನು ಆ ತೊಂದರೆನ ಸಿಗುತ್ತೆ, ಆ ತೊಂದರೆ ನಾನು ಏನು ಅನುಭವಿಸ್ತಾ ಇದ್ದೀನಿ ಅದು ಆ ಭಗವಂತನೇ ನನಗೆ ಗೊತ್ತು. ನಾನು ಬಾಯಿ ಬಿಟ್ಟು ಹೇಳ್ಕಿಡಲ್ಲ, ನುಂಗ್ತೀನಿ, ನುಂಗವಷ್ಟು ನುಂಗ್ತೀನಿ. ತಾಳ್ಮೆ ಮೀರಿದಾಗ ನುಂಗಕ್ಕಾಗಲ್ಲ, ಆಗದೇ ಇಲ್ಲ. ಆದ್ರಿಂದ ಎಲ್ಲ ಕಡೆ ಇವತ್ತು ಕೋರ್ಟ್ ಅಂತ ಕೋರ್ಟ್ ಕಟ್ಟಿ ಎಷ್ಟು ದಿವಸ ಆಯ್ತು. ಅದು ಪ್ರಾರಂಭೋತ್ಸವ ಆಗಲಿಕ್ಕೆ ಏನು ಅಡಚಣೆ ಇದೆ ಅಂತ ನಿಮಗೆ ಗೊತ್ತಾ? ಯಾವ ಥರ ನಡೀತಾ ಇದೆ ಅಂತ ಗೊತ್ತಾ ನಿಮಗೆ? ಅದು ಹೇಳಕ್ಕಾಗೋದಿಲ್ಲ, ನ್ಯಾಯಾಲಯ. ನಾನು ಮಾತನಾಡಲ್ಲ. ಯಾವುದೇ ಒಂದು ಕೆಲಸ ನಾವು ಮಾಡಿದ್ದನ್ನು ಹೇಳ್ಕೊಳಕ್ ಹೋದ್ರೆ ಅದಕ್ಕೆ 22 ಸಂಧಿ ಹುಡುಕ್ತಾರೆ, 22 ಇದು ಮಾಡ್ತಾರೆ. ಅರಸೀಕೆರೆಗೆ ಏನು ಬರ್ಕೊಡುದು. ಅರಸೀಕೆರೆ 80 ವರ್ಷದ ರಾಜಕಾರಣದ ಇತಿಹಾಸದಲ್ಲಿ, ಸ್ವತಂತ್ರ ಭಾರತದಲ್ಲಿ ಏನಾಗಿತ್ತು? ಬರಬೇಕಾದವೆಲ್ಲ ಬಂದಿದ್ವಾ? ಒಂದು ತಾಲೂಕು ಕೇಂದ್ರ ಹಾಸನ ಜಿಲ್ಲೆಯಲ್ಲಿ, ಹಾಸನವನ್ನು ಬಿಟ್ರೆ ಹೈಯೆಸ್ಟ್ ಟ್ಯಾಕ್ಸ್ ಅನ್ನು ನಾವು ಕಟ್ತಾ ಇದ್ವಿ. ಅರಸೀಕೆರೆ ಟ್ಯಾಕ್ಸ್ ಪೇಯರ್ಸ್ ಅರಸೀಕೆರೆ. ಇದು ವಾಣಿಜ್ಯ ಕೇಂದ್ರ ಅಂತೇಳಿ ಹೆಸರು ತಗೊಂಡಿದೆ. ಆದ್ರೆ ಇಲ್ಲಿ ಬರ್ಬೇಕಾದ್ರೆ ನಾವು ಟ್ಯಾಕ್ಸ್ ಕಟ್ಟಿದ್ಮೇಲೆ ನಮಗೆ ಬರ್ಬೇಕಾದವೆಲ್ಲ ಇದನ್ನೇ ಕೇಳಿ ನಾನು ವಿಧಾನಸೌಧದಲ್ಲಿ ನಾವು ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್, ನಮ್ಮ ಹಕ್ಕು ನಮಗೆ ಕೊಡಿ ಅಂತೇಳಿ ಕೇಳಿ ನಾನು ವಾದವನ್ನು ಮಂಡನೆ ಮಾಡಿ, ಅಧಿಕಾರಿಗಳ ಹತ್ರ ಹೋದವರು ಮಂಡನೆ ಮಾಡಿ ನಾವು ತರ್ತೀವಿ. ಅದನ್ನ ಸಹಿಸಕ್ಕಾಗೋದಿಲ್ಲ. ಇನ್ನೂ ಅಭಿವೃದ್ಧಿ ಕೆಲಸಗಳು ಆಗ್ಬಿಟ್ರೆ ಏನಪ್ಪ ಇನ್ನು ಮುಂದೆ ನಮ್ಮ ಭವಿಷ್ಯಗಳೇನು ಅಂತಕ್ಕಂಥದ್ದನ್ನ ಅವರು ಚಿಂತನೆ ಮಾಡ್ತಾ ಇದ್ದಾರೆ. ಆದ್ರೆ ಜನ ಇಲ್ಲಿ ಅನುಭವಿಸ್ತಾ ಇರೋಂಥ ಕಷ್ಟ ನನಗೆ ಗೊತ್ತಲ್ಲ. ನಾನು ಫಸ್ಟ್ ಅರಸೀಕೆರೆಗೆ ಬಂದಾಗ ಶಬರಲಿಂಗ ಸ್ವಾಮಿ ಡಾಕ್ಟರ್ ಟೌನ್ ಕ್ಲಬ್ಗೆ ಬರೋರು, ನಾವು ಕೂತಿರ್ತಿದ್ವಿ. ಮಧ್ಯಾಹ್ನ 1:30 ಗಂಟೆ ಒಂದು ಆಪರೇಷನ್ ಇದೆ ಅಂತೇಳಿ ಅಲ್ಲಿ ಬಂದರು. ಸರ್ ಅಲ್ಲಿ ಊಟ ತರಿಸಿದ್ರು, ಊಟ ಮಾಡಿದ್ರು, ನೀವು ಬನ್ನಿ ನನ್ನ ಜೊತೆ ಅಂತ ಕರ್ಕೊಂಡೋಗಿ ಒಂದು ಆಪರೇಷನ್ ನನ್ನ ಎದುರಿಗೆ ಮಾಡಿದ್ರು. ಇಷ್ಟು ಹರಳನ್ನ ತೆಗೆದು, ಇಷ್ಟು ಹರಳು, ಇದೇನ್ ಸರ್ ಇದೆ ಅಂತದ್ದು ನೋಡಿ. ಅರಸೀಕೆರೆಯಲ್ಲಿ ಈ ಗಡುಸು ನೀರನ್ನು ಕುಡಿದು ಆ ಗಡುಸು ನೀರು ಪರಿವರ್ತನೆ ಆಗಿರ್ತಕ್ಕಂಥ ಈ ಕಲ್ಲುಗಳು, ಕಲ್ಲಿಗೆ ಈಕ್ವಲೆಂಟ್ ಆಗಿ ಬೆಳೆದಿರ್ತಕ್ಕಂಥವು, ಇವನಿಗೆ ಗೆಡ್ಡೆ ಬೆಳೆದು ಇವತ್ತು ಆಪರೇಷನ್ ಮಾಡಿ ತೆಗೆದೇ ಇದ್ರೆ ಇನ್ನೊಂದು 4-5 ದಿವಸ ವಾಯ್ದೆ ಇರಲಿಲ್ಲ ಇವರಿಗೆ. ಆಪ್ ಮಾಡಿಬಿಡ್ಬೇಕು ಅಂತೇಳಿ ಅವ್ನು ಮಾಡಿಸ್ಕೊಳಲ್ಲ ಅಂತ ಮಾತ್ರ ನಿಂಗೆ ಇದು ಮಾಡ್ತಾ ಇದ್ದ. ಆದರೆ ಇಲ್ಲಪ್ಪ ನೀನು ಬದುಕ್বে ಅಂದ್ರೆ ನೀನು ಮಾಡಿಸ್ಕೊ ಅಂತ ಹೇಳಿ ನೋಡಿ ಅಂತ ಹೇಳಿ, ಇಂಥ ಆಪರೇಷನ್ಗಳನ್ನು ನಾನು ಎಷ್ಟು ಮಾಡಿದ್ದೀನಿ ನೋಡಿ ಅಂತ ಹೇಳಿ ಅವರು ನನಗೆ ಒಂದು ಇದರಲ್ಲಿ ಆ ಹರಳುಗಳ ಇದನ್ನು ನನ್ನ ಕೈಗೆ ಕೊಟ್ಟರು. ಮತ್ತೆ ಏನು ಮಾಡೋದು? ಏನಿಲ್ಲ, ಇದು ಯಾವ ಇದರಿಂದಲೂ ಆಗೋದಿಲ್ಲ, ಎಲ್ಲೂ ಆಗೋದಿಲ್ಲ. ಇದು ಯಾವ ಮಾತ್ರೆಯಿಂದಲೂ ಯಾವ ಇಂಜೆಕ್ಷನ್ನಿಂದಲೂ ಗುಣ ಆಗಲ್ಲ. ಇದಕ್ಕೆ ನೀರನ್ನು ಬದಲಾವಣೆ ಮಾಡೋದು ಒಂದೇ ಮದ್ದು ಅಂತ ಹೇಳಿ
ನನಗೆ ಹೇಳಿ ನನಗೂ ನಿದ್ದೆ ಬರಲಿಲ್ಲ. ಏನಪ್ಪ ಈ ಥರ, ನಮಗೂ ಗೊತ್ತಿಲ್ಲ ಇಷ್ಟೊಂದು ಕೆಟ್ಟೋಗಿದೆ ಅಂತ ಗೊತ್ತಿತ್ತು. ನಾನು ಇಲ್ಲಿ ಬಂದು ಭಾಳ ವರ್ಷ ಆಯಿತು. ನಮ್ಮ MLA ಆಗೋಕ್ಕಿಂತ ಮೊದಲೇ 10-15 ವರ್ಷದಿಂದ ಇಲ್ಲಿದ್ದೆ. ಆ ನೀರನ್ನು ಕಾಯ್ಸ್ಕೊಂಡು ಸ್ನಾನ ಮಾಡ್ಬೇಕಾದ್ರೆ ಇಷ್ಟನ್ನ ಬಾಚೆ ಹಾಕ್ತಿದ್ದೋ, ಆ ಬಿಳಿ ಇದನ್ನ ಇಷ್ಟನ್ನ ಬಾಚೆ ಹಾಕ್ತಿದ್ದೋ, ಬಾಚೆ ಹಾಕಿ ಆಮೇಲೆ ಸ್ನಾನ ಮಾಡ್ತಿದ್ದೋ. ಅಲ್ಲೆಲ್ಲ ಬೆಂಗಳೂರಲ್ಲ ಹಾಸನದಲ್ಲ ಸ್ನಾನ ಮಾಡಿದ್ರೆ ಹೊಳಿತಿದ್ದೋ, ಇಲ್ಲಿ ಬಂದು ಸ್ನಾನ ಮಾಡಿದ್ರೆ ಒಳ್ಳೆ ಗಂಟಾಕಿಣವು ಇವೆಲ್ಲ ಎಲ್ಲ ನೋಡಿ ಇದನ್ನ ಏನಾದರೂ ಮಾಡಿ ಬದಲಾವಣೆ ಮಾಡಬೇಕಲ್ಲಪ್ಪ ಅಂತ ಹೇಳಿ ನಾನು ಅದನ್ನು ಇಂಜಿನಿಯರಿಂಗ್ ಕಾಲೇಜು ಟೆಸ್ಟಿಗೆ ಕಳಿಸಿ, ಇದು ಕುಡಿಯಲಿಕ್ಕೆ ಮನುಷ್ಯರು ಉಪಯೋಗಿಸ್ಲಿಕ್ಕೆ ಯೋಗ್ಯವಾದ ನೀರಲ್ಲ ಅಂತೇಳಿ ಸರ್ಟಿಫಿಕೇಟ್ ತಗೊಂಡು ಮಾನವ ಹಕ್ಕು ಆಯೋಗಕ್ಕೊಂದು ಕಂಪ್ಲೇಂಟ್ ಮಾಡಿ ಅವರಿಂದ ಬರೆಸಿ ಈ ಹೊರಳುಗಳನ್ನು ತಗೊಂಡು ವಿಧಾನಸಭೆಗೆ ಹೋಗಿ ಆ ವಿಧಾನಸಭೆಯಲ್ಲಿ ಪ್ರದರ್ಶನ ಮಾಡಿ ಸ್ಪೀಕರ್ ಅನುಮತಿ ಪಡೆದು ಪ್ರದರ್ಶನ ಮಾಡಿ ಅದು ಮತ್ತೆ ಇದರ ಚರ್ಚೆ ಎಷ್ಟು ಕೋಟಿ ಆಗುತ್ತೆ ಅದನ್ನ ಎಸ್ಟಿಮೇಟ್ ಮಾಡಿ ಅಂತಕ್ಕಂಥದ್ದು ಅಲ್ಲೆಲ್ಲ ಸದಸ್ಯರು ಹೇಳಿದ್ರು, ಏನ್ರಿ ನೀರೇನ್ರಿ ಈ ತರ ಕಲ್ಲಿರ್ತಕ್ಕಂಥದ್ದು ಅಂತ. ಆಯ್ತು ಅಂತೇಳಿ ಆ ಮುಂದಿನ ಇದರಲ್ಲಿ ನಾವು ಇದಕ್ಕೆ ಎಸ್ಟಿಮೇಟ್ ಮಾಡಿಸ್ತೀವಿ ಅಂತೇಳಿ ಎಸ್ಟಿಮೇಟ್ ಮಾಡಿಸಿದ್ರು. ಎಸ್ಟಿಮೇಟು ಹಿಂದೆ ನಾನು ಪ್ರಶ್ನೆ ಮಾಡುವಂಥ ಸಂದರ್ಭದಲ್ಲಿ ಇದ್ದದ್ದು BJP ಸರ್ಕಾರ, ಸುರೇಶ್ ಕುಮಾರ್ ಅವರು ನಗರಾಭಿವೃದ್ಧಿ ಸಚಿವರಾಯಿತು. ಆದರೆ ಮತ್ತೆ ಪುನಃ ಕಾಂಗ್ರೆಸ್ ಸರ್ಕಾರ ಬಂದಿತ್ತು. ಸರ್ಕಾರ ಬಂದು JH ಪಟೇಲ್ರವರು HK ಪಾಟೀಲ್ರವರು ಮಂತ್ರಿಗಳಾಗಿದ್ದರು, ಕುಡಿಯೋ ನೀರಿನ ಮಂತ್ರಿಗಳಾಗಿದ್ದರು. ಇದು ಬರೀ ಅರಸೀಕೆರೆ ನಗರಕ್ಕಿರಲಿಲ್ಲ, ಇಡೀ ತಾಲೂಕಿಗಿತ್ತು. ತಾಲೂಕಿನಲ್ಲಿ ಸುಮಾರು 70 ಶಾಂಪಲ್ಗಳನ್ನ ಟೆಸ್ಟ್ ಮಾಡಿಸ್ತೀವಿ ಎಲ್ಲ ಊರಲ್ಲೂ ತಗೊಂಡೋಗಿ. ಎಲ್ಲದರಲ್ಲೂ ಇದೆ, 1% ಕಡಿಮೆ ಇರೋದು, 1% ಜಾಸ್ತಿ ಇರೋದು. ಇನ್ನೂ ಆ ಕಡೆ ಕೆಲವು ಏರಿಯಾದಲ್ಲಂತೂ ಇದನ್ನು ಹೇಳಕ್ತಿರೋದು 80% ಇದು ಬರುತ್ತೆ. ಅದನ್ನ ಗ್ರಾಮೀಣಾಭಿವೃದ್ಧಿ ಮಂತ್ರಿಗಳಿಗೆ ನಾನು ಹೇಳಿದೆ. ಅವರು ಪರ್ ಕ್ಯಾಪಿಟಾ ಹೇಮಾವತಿ ನದಿಯಿಂದ ನೀರು ತರಬೇಕಾದ್ರೆ ಇಷ್ಟೊಂದು ಹಣ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ನನಗೆ ಚರ್ಚೆನಲ್ಲಿ ಬೆಳಗಾಂನಲ್ಲಿ ಕೊಟ್ಟಾಗ ನಾನು ಅದಕ್ಕೆ ಕಣ್ಣೀರು ಹಾಕಿ, ನಾನು ವಿಧಾನಸೌಧದಲ್ಲಿ ಪ್ರತಿಭಟನೆ ಮಾಡಿರೋದು ಸಾಕ್ಷ್ಯಾಧಾರವಾಗಿ ಉಳಿದಿದ್ದಿಲ್ಲ. ಉಳಿದೋಗಿ ಆಸ್ಪತ್ರೆ ಸೇರಿತ್ತು. ಅಲ್ಲಿ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಅಲ್ಲಿ ಬಂದಿದ್ದು, ಅಲ್ಲೆಲ್ಲ ಆಸ್ಪತ್ರೆನಲ್ಲಿ ನೋಡಿದ್ದು ಮಾಡಿ ಇಲ್ಲ ನಾನು ಮಂಜೂರು ಮಾಡ್ತೀನಿ ಅಂತ ಬಂದು ಅವ್ರು ಮಂಜೂರು ಮಾಡಿಕೊಟ್ಟದ್ರಿಂದ ಅರಸೀಕೆರೆಗೆ, ನಗರಕ್ಕೆ ಮತ್ತು ಗ್ರಾಮೀಣ ಪ್ರದೇಶಕ್ಕೆ ಎರಡಕ್ಕೂ ಸುಮಾರು 750 ಕೋಟಿ ರೂಪಾಯಿಯಷ್ಟು ಹಣವನ್ನು ಕೊಟ್ಟು ಈ ಕುಡಿಯೋ ನೀರಿನಿಂದ ನಮ್ಮನ್ನ ಬಚಾವ್ ಮಾಡಿದಾರಲ್ಲ. ಈ ಯೋಜನೆಗೆ ಕಣ್ಣೀರು ಹಾಕಿದೆ. ಮೊನ್ನೆ ದಿವಸದ ಯಾರೋ ಒಬ್ಬ ಹಾಕಿನ ಬೆಳಗಾಮಲ್ಲಿ ಕಣ್ಣೀರು ಹಾಕಿದ್ದು ನಾಟಕಕ್ಕೆ ಅಂತ. ಸಾಮಾಜಿಕ ಜಾಲತಾಣ ಹೆಂಗಾಗಿದೆ ಅಂದರೆ ಇದನ್ನ ಒಬ್ಬ ಹಾಕೋದು ಯಾರೋ ಒಬ್ಬ ಸುಮ್ಮನೆ ಇದಕ್ಕೆ ಹಾಕಿರು. ಹಿಂಗೆ ಅದು ಆತ್ಮಸಾಕ್ಷಿ ಅನ್ನೋದು ಇದ್ದಿದ್ರೆ ನೋಡ್ಕೊಳ್ಳಿ. ಅದು ಇದಲ್ಲ, ಆಗದೇ ಇಲ್ಲ, ಇಷ್ಟು ದೊಡ್ಡ ಹಣವನ್ನು ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಅಂದಾಗ ಬಟ್ ಕೊಟ್ಟರು ಸಿದ್ದರಾಮಯ್ಯ. ಅವ್ರನ್ನ ನೆನೆಸ್ಕೋಬೇಕಲ್ಲ ನಾವು. ಅವ್ರು ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ನಲ್ಲಿ ಎಷ್ಟೇ ವಿರೋಧ ಮಾಡಿರುತ್ತೆ ಅವ್ರು ಕೊಟ್ಟು ಮಂಜೂರಾತಿ ಕೊಟ್ಟು ನೀರನ್ನ ಕುಡಿತಾ ಇದ್ವಿ. ಈ ರೀತಿ ಯೋಜನೆಗಳನ್ನು ತಂದಿರ್ತಕ್ಕಂಥ ಇದಕ್ಕೆ ನೀರನ್ನ ತಂದು ಇವತ್ತು ನಮಗೆ ಯಾರನ್ನು ಕೇಳಿದ್ರು ಏನು ಹೇಳಿದ್ರು, ಕೃಷ್ಣ ಬೇಷನ್ನು ಕಾವೇರಿ ಬೇಷನ್ನು ನಿಮ್ಮ ಅರಸೀಕೆರೆಗೆ ಯಾವುದೇ ಕಾರಣದಿಂದ ನೀರು ಕೊಡೋಕ್ಕಾಗಲ್ಲ, ಫ್ಲಡ್ ನೀರನ್ನ ಕೊಡೋಕ್ಕಾಗಲ್ಲ, ಯೋಜನೆ ಮಾಡೋಕ್ಕಾಗಲ್ಲ, ಯೋಜನೆ ಮಾಡೋಕ್ಕಾಗಲ್ಲ, ನಿಮಗೆ ಮುಂಜೂರನೆ ಕೊಡೋಕ್ಕಾಗಲ್ಲ ಅನ್ನೋ ದೊಡ್ಡ ಚರ್ಚೆ. ಆದರೆ ಎತ್ತಿನೊಳೆ ಯೋಜನೆಯನ್ನಾರು ಕೊಡಿ ಅಂತೇಳಿ ನಾವು 27 ಜನ ಶಾಸಕರು ಒಂದಾಗಿ ಮಧ್ಯ ಕರ್ನಾಟಕವನ್ನು ವಿಧಾನಸೌಧದಲ್ಲಿ ಕಟ್ಟಿ, ನಾವು ಮಧ್ಯ ಕರ್ನಾಟಕದಲ್ಲಿದ್ದೀವಿ, ಆ ಕಡೆ ಕೃಷ್ಣಕ್ಕೂ ಇಲ್ಲ, ಈ ಕಡೆ ಕಾವೇರಿಗೂ ಇಲ್ಲ, ನಮಗೆ ಯಾವುದಾದ್ರೂ ಒಂದು ಯೋಜನೆ ಕೊಡಬೇಕು ಅಂತ ಹೋರಾಟ ಮಾಡಿದಾಗ ಎತ್ತಿನೊಳೆ ಪ್ರಾರಂಭ ಆಗಿ ನಮ್ಮ ಅರಸೀಕೆರೆಯಲ್ಲಿ ಚಾನಲ್ ಹೋಗಿರ್ತಕ್ಕಂಥ ಇದನ್ನ ಯಾಕೆ ತಂದೆ ಅಂದ್ರೆ ಏನಂತ ಅದೆಂಥದ್ರಲ್ಲೂ ಹಾಕ್ತಾರೆ ನೋಡಿ. ನೀವೆಲ್ಲ ನಮ್ಮವರೆಲ್ಲ ಸೋಮನಾಥ ಬಾಬರು, ನಮ್ಮ ಅರುಣ್ ಕುಮಾರ್ ಅಂತ ಅವರೆಲ್ಲ ನಾಗರಿಕರು,
ಇದು ರಾಜಕೀಯ ಜಂಜಾಟ. ಪಾಪ ನಾನು ಅನಿವಾರ್ಯವಾಗಿ ಬಲ್ರಿ ಅಂತೇಳಿ ಕರ್ಕೊಂಡ್ಬಂದಿದ್ವಿ. ಇವರಲ್ಲೆಲ್ಲ ರಾಜಕೀಯ ಜಂಜಾಟದಲ್ಲಿ ಮೌಲ್ಯ ಇರಲಿ, ಮೌನ ಅರಸೀಕೆರೆಗೆ ಏನು ಸಿಗಲ್ಲ, ಅರಸೀಕೆರೆಗೆ ಏನು ಸಿಗಲ್ಲ. ಕುರ್ಚಿಲಿ ಎದ್ದು ಅಟೆಂಡೆನ್ಸಿ ಸೈನ್ ಹಾಕಿ TIDA ತಗೊಂಡ್ರೆ ಏನು ಸಿಗ್ತಲ್ಲ. ತಮ್ಮ ಇದೇನು ಅಂತಕ್ಕಂಥದ್ದನ್ನು ಸಾಬೀತುಪಡಿಸಲೇಬೇಕಾಗುತ್ತೆ. ಅದರಿಂದ ಈ ರೀತಿ ಅರಸೀಕೆರೆಗೆ ಬಂದಿರತಕ್ಕಂಥ ಕೆಲಸಗಳನ್ನ ಯಾಕೆ ಇಂಜಿನಿಯರಿಂಗ್ ಕಾಲೇಜ್ ಹಾಸನದಲ್ಲಿ 2-3 ಇದಾವಲ್ಲ, 10 ಕಿಲೋಮೀಟರ್ ದೂರದಲ್ಲಿ ಮತ್ತೆ ಮಸ್ಲೆ ಹೊಸಳ್ಳಿಗೆ ಇಂಜಿನಿಯರಿಂಗ್ ಕಾಲೇಜ್ ತಗೊಂಡು ಹೋಗಲ್ಲ ಯಾರು ಸ್ವಾಮಿ? ಆವಾಗ ಹೋರಾಟ ಮಾಡಿ ನನಗೇನೂ ಕೊಡದೇ ಇದ್ರು ಪರವಾಗಿಲ್ಲ ಇಂಜಿನಿಯರಿಂಗ್ ಕಾಲೇಜ್ ಕೊಡಿ ಅಂತ ಅಂದಾಗ ಆಯ್ತು, ತಾತ್ಕಾಲಿಕ ಮಂಜೂರಾತಿ ಆಯ್ತಾ. ಮತ್ತೆ BJP ಸರ್ಕಾರ ಬಂದಾಗಲೇ ನಾನು ಅದನ್ನು ಮಾಡಿಸ್ಕೊಂಡಿರ್ತಕ್ಕಂಥದ್ದು. ಅದು ನಮ್ಮ ಹೋರಾಟ. ಅದನ್ನ ಹಾಕ್ತಾರೆ ಅವ್ರು ಯಾರು ಇಲ್ಲ, ಇವ್ರ ಕಾಲದಲ್ಲ ಆಗಿಲ್ಲ. ಇನ್ನೇನೊಬ್ಬ ಶಾಸಕ ಇದ್ದಾಗ ಮಾಡಿಸಿದ್ದನ್ನು ಇನ್ಯಾರ ಬಂದು ಮಾಡಿಸೋಕ್ಕಾಗುತ್ತ? ಅದಕ್ಕೊಂದು ಕಾಮಿಟ್ಟು. ಆ ಕಾಮಿಟ್ ಹಾಕಿದ್ರೆ ಅದ್ರ ವಿರುದ್ಧ ಕಾಮಿಟ್ ನಮ್ಮರು ಹಾಕಲ್ಲ. ನಮ್ಮರೆಲ್ಲ ಬಹಳ ಗೌರವಸ್ಥರು ಪಾಪ, ಬಹಳ ಇವರು ಅದನ್ನೆಲ್ಲ ನಾನು ಇಲ್ಲಿ ಹೇಳಕ್ ಬರೋದಿಲ್ಲ. ನಮ್ಮ ಅರುಣ್ ಕುಮಾರ್ ಅವರು ಯಾರನ್ನಾರು ಗಲಾಟೆ ನಿಂತ್ಕೊಂಡಿದ್ರೆ ಇರತ್ತಾರ ಅವರು, ಅವ್ರಿಗೆ ಸಾಹಿತ್ಯ ಅದು ಅವ್ರ ಬೆಳವಣಿಗೆಗಳು ಬೆಳೆದು ಬಂದಿಲ್ಲ. ಅವ್ರ ಸ್ವಭಾವನೆ ಬೇರೆ, ನಮ್ಮ ಸ್ವಭಾವನೆ ಬೇರೆ. ಈ ರೀತಿ ನಡೀತಾ ಇರ್ತಕ್ಕಂಥ ಈ ರಾಜಕೀಯ ರಂಗದಲ್ಲಿ ನಾನು ಪಕ್ಷ ಬಿಟ್ಟು ಹೋದೆ ನಿಜ. ಯಾತಕ್ಕೆ ಬಿಟ್ಟೆ ಪಕ್ಷನ? ಯಾತಕ್ಕೆ ಬಿಟ್ಟೆ? ನಾನು ಒಂದೇ ಒಂದು ಬೇಡಿಕೆನ ಪಾರ್ಟಿ ಮೀಟಿಂಗಲ್ಲಿ ಹೇಳಿದೆ. ಅರಸೀಕೆರೆ ತಾಲೂಕಿಗೆ ಒಂದು MLC ಕೊಡಿ. ಒಪ್ಕೊಂಡು, ಇಲ್ಲ ಯಾರೂ ಆಗಿಲ್ಲ ಸ್ವತಂತ್ರ ಭಾರತದಲ್ಲಿ, ಒಂದು MLCನ ಕೊಡೋಣ. ಈ ಸಾರಿ ಲೋಕಲ್ ಬಾಡಿ ಸೀಟ್ನ ನಮಗೆ ಕೊಡಿ, ನಾವು ಗೆದ್ಕೋತೀವಿ, ಕೊಡ್ತೀವಿ ಅಂತ ಹೇಳಿ ಕೊಡ್ಲಿಲ್ಲ. ಬಹಿರಂಗ ಸಭೆಯಲ್ಲಿ ಹೇಳಿ ಬಂದಲ್ಲ, ನಿಮ್ಗೆ ಕದ್ದು ಮುಚ್ಚಿ ಹೋಯ್ದಿನ ನಾನು. ಈ ಸಾರಿ ನಿಮ್ಗೆ ಓಟ್ ಹಾಕಿಸ್ತೀನಿ, ನಿಮ್ಮ ಮೊಮ್ಮಗನ್ನೇ ಗೆಲ್ಲಿಸ್ತೀನಿ, ಆದ್ರೆ ಮುಂದೆ ನಾನು ನಿಮ್ಮ ಪಕ್ಷದಲ್ಲಿ ನಿಲ್ಲಲ್ಲ ಅಂತ ಹೇಳಿ ಕಡಾಖಂಡಿತ ಬಂದಿದ್ದೀನಲ್ಲ. ಅದಕ್ಕೆ ಚೂರಿ ಚಾಕು ಇದು ಯಾರಿಗೆ? BJP ಹಾಕ್ಬೇಕು ಈ ಚೂರಿ ಚಾಕು? ಈ ಚೂರಿ ಚಾಕು ಯಾಕೆ? ಯಾರು ಈ ದೇಶದಲ್ಲಿ ಪಕ್ಷಾಂತರ ಮಾಡೇ ಅಲ್ವಾ? ಸಿದ್ದರಾಮಣ್ಣವರು ಅವತ್ತುವರೆಗೆ ಬರದೇ ಇದ್ದಿದ್ರೆ 2 ಸಾರಿ ಮುಖ್ಯಮಂತ್ರಿ, 2 ಸಾರಿ ವಿರೋಧ ಪಕ್ಷದ ನಾಯಕರು, 20 ವರ್ಷಗಳ ಕಾಲ ಸುದೀರ್ಘ ರಾಜಕಾರಣ ಮಾಡೋಕ್ಕಾಗ್ತಾ ಇತ್ತ? ಇವ್ರು ಯಾರನ್ನು ಮಾಡಿರು? ಆಮೇಲೆ ಯಾರನ್ನು ಮಾಡಿರು? ಇವ್ರನ್ನ ಮಾರ್ಕ್. ಅದಕ್ಕೆ ಯಾರನ್ನೋ ಒಬ್ಬನ್ನ ಈ ರೀತಿ ನಿಂದನೆ ಮಾಡೋದು. ಹೌದು, ನಾನು ನೋಡಿದೆ ಈ ಸಾರಿ ನಾನಿದ್ರು 18 ಬಂದದ್ದು 19, 20, 22 ಆಗ್ಬೋದು. ಈ ಸಾರಿ ಕಾಂಗ್ರೆಸ್ 140, 150 ಆಟತ್ತೇನು ನಮ್ಮ ಲೆಕ್ಕಾಚಾರ ಇತ್ತು. ಈ ಸಾರಿ ಏನು ಸಿಗಲ್ಲ, ಸಮ್ಮಿಶ್ರ ಸರ್ಕಾರ ಸಿಗಲ್ಲ. ಈ ಸರಿಯ ಇಂಡಿಪೆಂಡೆಂಟ್ ಆಗಿ ಕಾಂಗ್ರೆಸ್ ರೂಲ್ ಮಾಡುತ್ತೆ. ಸಿದ್ದರಾಮಣ್ಣ, DK ಶಿವಕುಮಾರ್ ಇವರೆಲ್ಲ ನಮ್ಮ ಆತ್ಮೀಯರಿದ್ದಾರೆ. ನನಗೆ ಹಿಂದೆ 1000 ಕೋಟಿ ಹಣವನ್ನು ಈ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. ಮತ್ತೆ ಪುನಃ ಏನಾದರೂ ಮಾಡಿ ಈ ಕ್ಷೇತ್ರಕ್ಕೆ ಹಣ ತರಬಹುದು ಅನ್ನೋ ಒಂದೇ ಒಂದು ಪ್ರಮಾಣ ಪೂರ್ವಕವಾಗಿ ನಾನು ಆ ಭಗವಂತನ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ. ಆ ಉದ್ದೇಶಕ್ಕೋಸ್ಕರನೇ ನಾನು ಹೋಗಿದ್ರೆ ಅದನ್ನ ಹೋಗಿ ನಾವು ತಂದಿದ್ದೀವಲ್ಲ. ಅವ್ರು ಸಿದ್ದರಾಮಣ್ಣನ ಕರ್ಕೊಂಡ್ಬಂದು ಎಷ್ಟು ಕೋಟಿ ರೂಪಾಯಿನ ಶಂಕುಸ್ಥಾಪನೆ ಆಗಿತ್ತೆ. ಈ ಬಸ್ ಸ್ಟ್ಯಾಂಡ್ ಬರ್ತದೆ, ಯಾರು ಕೊಟ್ಟದ್ದು? ನಿನ್ನ JDS ಅಲ್ಲಿ ನಾನು ಇದ್ದಿದ್ದೆ. ಯಾರು ಪಾಲಿಟೆಕ್ನಿಕ್ ಕೊಡ್ತಾ ಇದ್ದರು? ಯಾರು ಇಂಜಿನಿಯರಿಂಗ್ ಕಾಲೇಜ್ ಕೊಡ್ತಾ ಇದ್ದರು? ಯಾರು ಪೋರ್ಟನ್ನ ಎಷ್ಟು ಕೋಟಿ ಪೂರ್ಣ ಮಾಡ್ತಿದ್ದರು? ಪೂರ್ವಾಂಬುದಿಯಲ್ಲಿ ಸೂರ್ಯ ಹುಟ್ಟೋದು ಎಷ್ಟು ಸತ್ಯ ಅಷ್ಟೇ ಸತ್ಯ. ಕಣ್ಕಟ್ಟೆ ಹೋಳಿಗೆ ನೀರು ಬರಲ್ಲ ಅಂತ ಹೇಳಿದ್ರಲ್ಲ, ಆ ನೀರು ತರಕ್ಕಾಗ್ತದ? ಇವತ್ತು ಕೆರೆಗಳು ತುಂಬ್ಯಾವಲ್ಲ ಸಾಕ್ಷೀಭೂತವಾಗಿ. ಇವತ್ತು ಎತ್ತಿನೊಳೆಯಿಂದ ಅವತ್ತು ಮೊನ್ನೆ ಬಂದು 150 ಕೋಟಿ ಹಣವನ್ನು ಕೊಟ್ಟು 32 ಕೆರೆಗೆ ನೀರನ್ನು ಹರಿಸ್ತಕ್ಕಂಥದ್ದಕ್ಕೆ ಮಂಜೂರಾತಿ ಕೊಟ್ಟಾರಲ್ಲ. ಮೊನ್ನೆ ವಿಶೇಷವಾಗಿ ಕ್ಯಾಬಿನೆಟ್ನಲ್ಲಿ ಮತ್ತೆ 38 ಕೋಟಿ ಹಣವನ್ನು ಕೊಟ್ಟು ಗಣಸಿ ಹೋಬಳಿಗೆ ಹೇಮಾವತಿ ನದಿಯಿಂದಲೇ ನೀರನ್ನು ಮಂಜೂರು ಮಾಡಿದಾರಲ್ಲ. ನೀವ್ ಯಾಕೆ ಮಾಡಿರ್ಲಿಲ್ಲ? ಇದಕ್ಕೆ ಹೋರಾಟ ಮಾಡಿದ್ರೆ ಶಿವಲಿಂಗೇಗೌಡ ಚಾಕ್ ಹಾಕೋದ, ಚೂರಿ ಹಾಕೋದ, ಇದು ಹೇಳ್ತಾರೆ. ಈ ರೀತಿ ಮಾಡಿ ಅದನ್ನ ಹೆಂಗ ಉಪಯೋಗಿಸ್ಕೊಂಡ್ರಿ? ಸರಿಯಾ ಹೇಳ್ಕೊಡ್ತಾ ಇದ್ದಾರೆ.
ಹೇಳ್ಕೊಡ್ತಾ ಇದ್ದರು JDS-ನವರೇ 2-3 ಜನ. ಕೊಪ್ರಿ ಕಳ್ಳ. ನಾನು ಯಾವತ್ತು ಕೊಪ್ರಿ ಬೆಂಬಲ ಬೆಲೆಗೆ ಹೋರಾಟ ಮಾಡಿದ್ದೀನೋ, ನಾನು ಕೊಪ್ರಿ ಕಳ್ತನ ಮಾಡಿದ್ದೀನಿ. ನಾನು ಹಿಂದೆ ರಾಗಿ ಕಳ್ಳ ಅಂತ ಬಂದ್ರಿ ಧರ್ಮಸ್ಥಳಕ್ಕೆ ಹೋಗಿ ಸತ್ಯ ಮಾಡಿ ಬಂದ. ಏನ್ ನಿಂದನೆ ಯಾಕೆ ಮಾಡ್ತಾ ಇದ್ದೀರಿ? ಎಷ್ಟು ದಿವಸ ಅಂತ ಸಹಿಸ್ಕೊಳ್ಳೋದು? ಆ ವಿಧಾನಸಭೆಯಲ್ಲಿ ನಾನು ಮಾತನಾಡ್ಲಿಕ್ಕೆ ಇದ್ರೆ 5, 6, 7, 8 ಜನ ನನ್ನ ಮೇಲೆ ತಯಾರು ಮಾಡಿ ಬಿಟ್ಬಿಟ್ಟಿದ್ದಾರೆ. RSS ಇವರು MLA-ಗಳು. ಅವರು ನಾನು ಎದ್ದ ತಕ್ಷಣ ಅಲ್ಲಿ ನನ್ನ ಮೇಲೆ ಪ್ರತಿಭಟನೆ ಮಾಡ್ತಾರೆ. ಎಷ್ಟು ದಿವಸ ಅಂತ ಸಹಿಸ್ಕೊಳ್ಳೋದು? ಈ ಸಾರಿ ನರೇಗಾ ಬಗ್ಗೆ ಶಿವಲಿಂಗೇಗೌಡ್ರೆ ಸಮಗ್ರವಾಗಿ ಮಾತಾಡಬೇಕು ಅಂತ ಹೇಳಿ ನನಗೆ ಪಾರ್ಟಿ ಆದೇಶ ಇದ್ದಿದ್ರಿಂದ, ಸರ್ಕಾರದ ಆದೇಶ, ನಾನು ಮಾತಾಡಕ್ಕಿದ್ರೆ ಹೆಂಗೆ ಕುಣಿತಾರೆ, ತಕ್ಕ ಅಂತ ಕುಣಿತಾರೆ, ನನ್ನ ಭಾಷಣಕ್ಕೆ ಅಡ್ಡಿಪಡಿಸ್ಬೇಕು ಅಂತ ಕುಣಿತಾರೆ. ಇದನ್ನ ನಾನು ನೋಡಿದೆ. ಇವತ್ತೇನಾದ್ರೂ ನನ್ನ ಭಾಷಣಕ್ಕೆ ಅಡ್ಡಿಪಡಿಸಿದ್ದೆ ಆದ್ರೆ ನಾನು ವಾಚ ಏನ್ ಬರುತ್ತೆ ನನ್ನ ಬಾಯಿಗೆ ಅದನ್ನ ಉಗೊಳ್ಳೇಬೇಕು ಅಂತಕ್ಕಂಥ ತೀರ್ಮಾನ ಮಾಡೇ ಭಾಷಣಕ್ಕೆ ನಿಂತ್ಕೊಂಡೆ. ಹಂಗ ಅಂದ ತಕ್ಷಣ ಶಿವಲಿಂಗೇಗೌಡ ಅಂತ ಕರೆದ್ರು ಸ್ಪೀಕರ್, ಎದ್ರು. ಅಲ್ಲೇನಾಗಿದೆ, ನಮ್ಮ ನತದೃಷ್ಟಂತೆ ಅವ್ರ ಬೋಧ ಒಂದು ಅವತ್ತು ಬರಲ್ಲ, ನಾನು ಬೈಯದೇ ತೋರ್ಸೋರು. ನಾನು ನೋಡಿದೆ. ಆಮೇಲೆ ಅದು ಯಾರ ಪಾಪ ಒಟ್ಟುರ್ದೇನೋ ಆಯ್ತ, ಅವ್ರು ಕುಣಿತಾ ಇದ್ದದ್ದು, ಕಳ್ಳ ಅಂದದ್ದು, ಕೊಪ್ರಿ ಕಳ್ಳ ಅಂದದ್ದು, ರಾಗಿ ಕಳ್ಳ ಅಂದದ್ದು. ಇವರು ಅವ್ರ ಹತ್ರ ನಾವು ಬೈಸ್ಕೊಂಡು ನಾವು ಹಂಗಾರೆ ಏನು ಬೈಬಾರ್ದ? ನಾನೇನು ಬೈದಿದ್ದೀನಿ? ನಮ್ಮ ಹಳ್ಳಿ ಕಡೆ ಹಿಂಗ ಆಡಿದ್ರೆ ಕೋಚ್ಗಳು ಆಡಿದಂಗೆ ಆಡ್ತಾರೆ ಅಂತ ಕಣೆಯ ಅಂತ ಹೇಳಿದ್ದೀನಿ. ಇನ್ನೇನು ನೀವು ಕೋಚಿ ಕಡಿಯಲ್ವಾ ಹಂಗೆ ಕುಣಿಯೋರು ವಿಧಾನಸಭೆಯಲ್ಲಿ? ಧರಣಿ ಸತ್ಯಾಗ್ರಹ ಅಂದ್ರೆ ಏನು? ಅವರು ತಿಮ್ಮಾಪುರ ಮೇಲೆ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಸ್ಥಳದಲ್ಲಿ ಕೂತು ಧರಣಿನ ಮೌನವಾಗಿ ಧರಣಿ ಸತ್ಯಾಗ್ರಹ ಮಾಡಿದ್ರು. ಅದನ್ನ ಬಿಟ್ಟು ನೀವು ತಕ್ಕನೆ ಡ್ಯಾನ್ಸ್ ಮಾಡ್ತಿರಲ್ಲ. ಅದಾದ್ಮೇಲೆ ಮುಂದೆ ಮತ್ತೂ ಗಲಾಟೆ ಮಾಡಿದಾಗ ನಮ್ ಕಡೆ ಇನ್ನೂ ಹೇಳ್ತಾರೆ, ಹಿಂಗ ಆಡಿದ್ರೆ ನಮ್ ಕಡೆ ನಾಯಿ ಆಡ್ದಂಗೆ ಆಡ್ತೀಯ ಅಂತಾರೆ. ಏನ್ ತಪ್ಪು? ಇದು ಯಾವ ಪದ? ಯಾಕೆ ಅಲ್ಲಿ ಅವರು ಏನ್ ಬೇಕಾದ್ರು ಕಳ್ಳ, ಕೊಪ್ರಿ ಕಳ್ಳ, ಅಂತ ಕಳ್ಳ, ಇದು ಏನ್ ಬೇಕಾದ್ರೂ ಕೂಗ್ಬೋದು, ಅವ್ರಿಗೆ ಮಾತ್ರ ಇದಿಲ್ವಾ? ಇದೈತಾ? ನಾವು ಮಾತಾಡಿದ್ ಮಾತ್ರ ತಪ್ಪು. ನಮ್ಮ ಅರುಣ್ ಕುಮಾರ್ ಅವರು ಇವೆಲ್ಲ ಹೇಳೋದು ಹೆದರಬೇಡಿ. ಯಾಕೆ ಹೆದರು? ಈ ಕ್ಷೇತ್ರದ ಜನಕ್ಕೆ ನನ್ನ ಇನ್ನೂ 2.5 ವರ್ಷಗಳ ಕಾಲ ನನ್ನ ಋಣ ಇದೆ. ಯಾರು ನನ್ನನ್ನ ಇದು ಮಾಡ್ತೀನಿ ಅಂದ್ರು ನಾನು ಹೆದರೋ ಅಂತನಲ್ಲ. ನಾನು ಈ ಕ್ಷೇತ್ರಕ್ಕೆ ಏನ್ ಮಾಡಬೇಕು ಅಂತ ಹೇಳಿದ್ದೀನೋ ಅದನ್ನ ನಾನು ಮಾಡಿಯೇ ತೀರ್ತೀನಿ. ಆದ್ರೆ ನೀವು ಅವರ ರಾತ್ರಿ ಒಬ್ಬ ಹಾಕ್ಯಾನ, ಯಾರೋ ಒಬ್ಬ ಕುಡ್ಕೊಂಡು ಹಾಕ್ಯಾನೊಬ್ಬ ನನಗೆ ಹಾಕಿಸ್ತಾರೆ. ಏನಂತ ಹಾಕ್ಸೇನೆ? ಎಂತಂದು ಹಾಕ್ಯ ಕುಡ್ದು ನಮ್ಮ ಒದಾಡ್ತಾನೆ. ಆಮೇಲೆ ಅವ್ನು ಯಾರೋ ಒಬ್ಬ ಮತ್ತೆ ನನಗೆ ಇದು ಗೊತ್ತೇ ಇಲ್ಲ, ಹಿಂಗೆ ಇವ್ನು ಕಮಿಟ್ ಮಾಡಿದ್ರೆ ಅವನಿಗೆ ಕಮಿಟ್ ಮಾಡ್ತಾನೆ ಅಂತ. ಆಮೇಲೆ ಇವನು ಅದೇಂತನೋ ಇವನು ಅದೇನೇನೋ ಹಾಕ್ಯ ಇವನು ಒಬ್ಬ. ಇನ್ನೊಬ್ಬ ಅದಕ್ಕೆ ಸಿಟ್ಟಕ್ಕೆ ಎಷ್ಟು ಕುಡಿಯೋದು ನೀನು, ಕುಡಿದು ಏನನ್ನ ಇದು ಮಾಡ್ತೀಯ ಅಂತ ಇನ್ನೊಬ್ಬ ಹಾಕ್ತ. ಆಮೇಲೆ ನಾನು 12 ಗಂಟೆ ರಾತ್ರಿ ಬರ್ತಾ ಇದ್ದೀನಿ ಇದರಿಂದ ದೊಡ್ಡಮೇಟಿ ಕುಡಿಕೆಯಿಂದ ಒಂದು ಗೃಹ ಪ್ರವೇಶ ಮುಗಿಸಿ ಹಂಗೆ ಬೈತಾವ್ರೆ. ಆವಾಗ ಗೊತ್ತಾಯ್ತು ನನಗೆ ಏನ್ರಿ ಅಂತೇಳಿ ನಮ್ಮ PA-ಗಳನ್ನೂ ಇವ್ರನ್ನ ಕೇಳಿದೆ, ಇದು ಹಿಂಗೆ ಅಂದ್ರೆ ನನಗೆ ಅದೂ ಗೊತ್ತಿಲ್ಲ. ಇದು ನನ್ನ ಹತ್ರ ಇದ್ದದ್ದು ಕೀಪ್ಯಾಡು. ಈಗ ನಾನು ಅದೆಂಥದನ್ನ ತಗೊಂಡು ಹಿಂಗೆ ಬಂದು ಕಾಲು ಹಿಂಗೆ ಅಂದ್ಬಿಟ್ಟು ಅಲವನ್ನೊಂದು ಬಿಟ್ರೆ ಮತ್ತೆ ತಿರಿ ಮಾಡಕ್ ನನಗೆ ಗೊತ್ತಿಲ್ಲ. ಇಲ್ಲೇನ ಎದ್ದು ಕೂತಿದ್ದೆ. ಆಮೇಲೆ ನಾನು ನೆನ್ನೆಲ್ಲ ವಿಚಾರಣೆ ಮಾಡಿದಾಗ ಹೇಳ್ತಾರವರು, ಇದು ಫೇಸ್ಬುಕ್ಕು, ಅದೆಂಥದ್ದು ಗ್ರಾಮು, ಅದು ಗ್ರಾಮು, ಇದು ಗ್ರಾಮು ಅಂತ ಹಾಗೆ ಹೇಳಿರು. ಅದಕ್ಕೆ ನಾನು ಏನ್ ಮಾಡ್ಬೇಕ್ರಪ್ಪ, ಇದಕ್ಕೆ ಏನೋ ನಾವು ಉತ್ತರ ಕೊಡದೆ. ನಮ್ಮವರಂತೂ ಸೌಮ್ಯ ಸ್ವಭಾವದವರು ಇಲ್ಲ, ನೀವ್ಯಾರು ಕೊಡಲ್ಲ. ನಾನು ನೋಡ್ತಾ ಇದ್ದೀನಿ, ನೀವ್ಯಾರು ಡಿಪೆಂಡ್ ಮಾಡಲ್ಲ. ಏನ್ ತಪ್ಪಿದೆ? ಶಿವಲಿಂಗೇಗೌಡ ವಿಧಾನಸಭೆಯಲ್ಲಿ ವಾಮಗೋಚರವಾಗಿ ಶಿವಲಿಂಗೇಗೌಡನ ನಿಂದನೆ ಮಾಡಿದಾಗ ಅವನು ಬಳಸಿರ್ತಕ್ಕಂಥ ಗ್ರಾಮೀಣ ಸೊಗಡಿನ ಭಾಷೆ ನಿಜ ಇದೆ. ನಿಮಗೆ ಇದಿರ್ಬೇಕಂತಕ್ಕಂಥದ್ದನ್ನು ನೀವು ಯಾರು ಸಮರ್ಥನೆ ಮಾಡಲ್ಲ, ಯಾರು ಮಾಡಲ್ಲ. ನಮ್ಮ ನಾಯಕರುಗಳು ಮಾಡಲ್ಲ, ನೀವು ಮಾಡಲ್ಲ, ಯಾರು ಮಾಡಲ್ಲ. ನಮ್ಮಲ್ಲಿ ಇವರು ಮಾಡಲ್ಲ. ಯಾತಕ್ಕೆ ಅವರು ನಾನು ಬೇಡ ಅಂತ ಹೇಳಕ್ಕಲ್ಲ, ಬೇಡ ಅನ್ನಕ್ಕೆ ನಾನು
ಬೇಡ ಅಂತದ್ದೆ, ಸಂಘರ್ಷ ಬೇಡ ಅಂತ ಹೇಳ್ತಾ ಇದ್ದೆ. ಅವ್ರು ಸಂಘರ್ಷಕ್ಕಿಳಿದಾಗ ಏನ್ರಿ ಮಾಡೋದು? ನಾನು ಇಲ್ಲ ಇನ್ನು ಮುಂದೆ ಬೈಯಲ್ಲ, ಇನ್ನ ಬೈಯಲ್ಲ. ಈ ಸಂಘರ್ಷ ಇದು ಜನತೆಗೆ ಇಷ್ಟೊಂದು ಈ ರೀತಿ ಎಲ್ಲ ಉಪಯೋಗಿಸ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ನಾನು ಏನ್ ಹೇಳಿದ್ದೀನಿ, ಅವ್ರು ಯಾರಿಲ್ಲ, ಎಲ್ಲರೂ ಒಳ್ಳೆಯರಿದ್ದಾರೆ. ಒಂದ್ 4-5 ಜನ ಬಿಟ್ಟಿದ್ದಾರೆ, ಅವರು 4-5 ಜನ ಬಿಟ್ಟಿದ್ದಾರೆ. ಅವ್ರಿಗೇನು ಅವ್ವ ಅಪ್ಪ ಯಾಕೆ ಬೇಕು? ಇದೆಲ್ಲ ಇದೆ. ಆದ್ರಿಂದ ನಾನು ನಿಮ್ಮ ಗೌರವನ, ಆತ್ಮಸಾಕ್ಷಿನ ಕಳೀಲಿಕ್ಕೆ ನಾನು ತಯಾರಾಗಿಲ್ಲ. ಇಡೀ ನರೇಗಾದಲ್ಲಿ ಇವತ್ತಿನ ಮುಂದೆ ಯಾರಾದ್ರೂ ಗ್ರಾಮ ಪಂಚಾಯತಿ ನಿಲ್ತೀರಾ? ಯಾರು ಬಂದಿರೋ ಗ್ರಾಮ ಪಂಚಾಯತಿ ನಿಲ್ಲರು? ಬಂದಿದ್ದೀರಾ? ಏನಾಗುತ್ತೆ ಅನ್ನೋದು ತಿಳ್ಕೊಳ್ಳಿ. ಇದುವರೆಗೂ ಎಲ್ಲ ಮಾಡ್ಕೊತಿದ್ರಲ್ಲ ಕೆಲಸ, ಇನ್ ಕಾಫಿ ಟೀ ಕುಡಿಯಕ್ಕೆ ನಿಮಗೆ ಮೀಟಿಂಗ್ ದುಡ್ಡು ಬರ್ತಲ್ಲ, ಆ ಪರಿಸ್ಥಿತಿ ತಂದಿಟ್ಟಿದ್ದಾರೆ ಗೊತ್ತಾ ಗ್ರಾಮ ಪಂಚಾಯತ್ನ. ಅದು ಅಂಕಿ ಸಂಖ್ಯೆಗಳನ್ನೆಲ್ಲ ಪೂರ್ಣವಾಗಿ ಹೇಳ್ತಾರೆ ಅಂತ ಹೇಳ್ಬಿಟ್ಟು, ಅದೆಂತ ನಾವು ಲಿಕ್ಕರ್ ಅಲ್ಲ ಅವನೇನೋ ಅನ್ಯಾಯ ಮಾಡೇನೆ ಅಂತ ಹೇಳ್ಬಿಟ್ಟು ಅವನ ಹೆಸರು ತಗೊಂಡು ಹಗಲು ರಾತ್ರಿ ಧರಣಿಗೆ ಹೋಗ. ನಮ್ಮ ಏನ್ ಇದ ಗೊತ್ತಿಲ್ಲ, ಹೋದ್ರು. ಅದಕ್ಕೆ ಮಾತಾಡಕ್ ಬಿಡಿ, ಹೊರಗಡೆ ಹೋಗ್ಲಿ. ನಮ್ಮನ್ನ ಡಿಸ್ಟರ್ಬ್ ಮಾಡ್ಬೇಕು, ನಾವು ಏನ್ ಮಾತಾಡ್ಬೇಕು ಅಂತ ಇದೀವೋ ಅದನ್ನ ಮರೆಸ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಮಾಡ್ತಾ ಇದ್ದಾರೆ. ಮಾಡಿ ಏನ್ ಬೇಕಾದ್ರೂ ಮಾಡ್ತಾ ಇದ್ದಾರೆ. ಅರಸೀಕೆರೆ ನಗರ ಇವತ್ತು, ಅರಸೀಕೆರೆ ತಾಲೂಕು ಇವತ್ತು ಬಹಳ ಮುಂದೆ ಬಂದಿದೆ ಅಂತಕ್ಕಂಥ ಕೆಟ್ಟ ಹೆಸರನ್ನ ಸಹಿಸ್ಲ, ಒಳ್ಳೆ ಹೆಸರು ಸಹಿಸಲಾರದಲ್ಲೇ ಇವರು ನಡೆಸ್ತಾ ಇರ್ತಕ್ಕಂಥ ಕುತಂತ್ರ. ಅದಕ್ಕೆ ಅವ್ರವ್ರ ಪಕ್ಷದಲ್ಲಿರೋರು ಆ ಸಿದ್ಧಾಂತನ ಇದು ಮಾಡ್ಕೊತಾರೆ. ನಮ್ಮ ಅಲ್ಲಿ ಸ್ವಲ್ಪ ಹೋಗಿ ಕಾಮೆಂಟ್ಸ್ ಇದು ಮಾಡ್ತಾರೆ ಅಲ್ಲ, ಇದು ಪ್ರೆಸ್ ಮೀಟ್ ಎಲ್ಲ ಮಾಡಿದ್ರು ಇವ್ರ ಎಲ್ಲ ವರ್ಷ. ಆದ್ರೆ ಅಲ್ಲಿ ಸರಿಯಾದ ರೀತಿ ಇಲ್ಲ. ಇದು ಎಂಥದೋ ಅದರಲ್ಲೆಲ್ಲ ಬರೋದಲ್ಲ, ಅದೆಂಥದೋ ಟಕ್ಕು ಓಡಿಸ್ತಾರಂತಲ್ಲ, ಆಗ್ಲೇ ತೆಗೆದು ಆಗ್ಲೇ ಡ್ರಾ ಆಗ್ಲೇ ದುಡ್ಡು ಅಂತಾರಲ್ಲ, ಅದನ್ನು ಮಾಡಬೇಕು. ಯೂಟ್ಯೂಬು, ಅದೆಂಥದೋ ಇನ್ಸ್ಟಾಗ್ರಾಮು, ಇದು ಇಡೀ ಇದಕ್ಕೆಲ್ಲ ಹೋಗುತ್ತಂತೆ. ಹಂಗೆ ನೀವು ಮಾಡಿದ್ರೆ ಒಳ್ಳೆ ರೀತಿಯಲ್ಲೇ ಮಾಡಿ, ಅವರಷ್ಟು ಕೆಟ್ಟ ಪದಗಳು ಉಪಯೋಗಿಸೋದು ಬೇಡ, ಅವೆಲ್ಲ ಬೇಡ. ಸತ್ಯತೆನೇ ಹೇಳಿ. ಸತ್ಯ ಒಬ್ಬ ಹಾಕಿರೋ 20 ಜನ ಹಾಕಿರೋ ಅವ್ರೆ ಮುಂದೆ ಬಿಡ್ತಾರೆ. ನೀವು ಮೌನಂ ಇದು ಮಾಡ್ಬಿಟ್ರೆ ಏನ್ ಮಾಡ್ಬೇಕು? ನಾನು ಒಬ್ಬ ಏನ್ ನಾನು ಮಾತಾಡಿದ್ರೆ ಏನಿದೆ ತಪ್ಪು? ನೀವು ಎಲ್ಲರೂ ನೀವು ಮಾತಾಡಬಾರ್ದಾಯ್ತು ಅಂತ ಹೇಳಿ ಅವ್ರನ್ನ ಅವ್ವ ಅಪ್ಪ ಕೊಪ್ರಿ ಕಳ್ಳ, ಅಂತ ಕಳ್ಳ, ಇಂಥ ಕಳ್ಳ ಅಂತ ಬೈಸ್ಕೊಂಡು, ನಾನು ಇಲ್ಲಪ್ಪ ನಿಮಗೆ ಮುತ್ತು ಕೊಡ್ತೀನಿ, ನಾನು ಬೈಬಡಿ ಕಳ್ರಪ್ಪ ಅಂತ ಹೋಗ್ಬೇಕಾಯ್ತು. ಅವ್ರ ನಿಮಗೆ ಮುತ್ತು ಕೊಡ್ತೀನಿ ಅಂತ ಹೇಳ್ಬೇಕಾಯ್ತಾ? ಬರುತ್ತೆ, ಮನುಷ್ಯನ ಸಹಜ ಗುಣ ಅದು. ಸಿಟ್ಟು ಅನ್ನೋದು ಎಲ್ಲರಿಗೂ ಬರುತ್ತೆ. ಎಷ್ಟು ದಿವಸ ತಡ್ಕೋತಾರೆ? ನೀವೇ ನೋಡಿದ್ರಲ್ಲ ವಿಧಾನಸಭೆಯಲ್ಲಿ ನಾನು ಮಾತಾಡಕ್ಕೆ ಹೇಳ್ತಿದ್ದಂಗೆ ಅವ್ರು ಹೆಂಗೆ ಎದ್ದಿತ್ಕೊಂಡ್ರು ಅಂತ ಎಲ್ಲ ನೋಡಿದ್ರಲ್ಲ. ಅಷ್ಟೇನ ಬಹಳ ಜನ ನೋಡಿದಿರಲ್ಲ. ಯಾಕೆ ಎದಳ್ತಾರೆ? ನನಗೆ ಯಾಕೆ ಎದಳ್ತಾರೆ? ಅದನ್ನ ಟಾರ್ಗೆಟ್ ನೀವು ಹಾಕ್ಬೇಕು. ಅದನ್ನ ಅವ್ರಿಗೆ ಜನಕ್ಕೆ ಇದಾಗಂಗೆ ಅವ್ರಿಗೂ ಇದಾಗಂಗೆ. ಇದನ್ನ ನಮ್ಮ ಅಭಿಮಾನಿಗಳು ನಮ್ಮನ್ನ ಸಮರ್ಥನೆ ಮಾಡ್ಕೊಂಡ್ರೆ ಇನ್ಯಾರು ಮಾಡ್ಕೊತಾರೆ? ನೀವೇ ಮಾಡ್ಕೋಬೇಕು. ತಪ್ಪು ಮಾಡಿದ್ರೆ ಮಾಡ್ಕೋಬೇಡಿ. ಯಾರು ಏನೇನೋ ಮಾಡಿರಲ್ಲ ಅದು ಮಾಡಿದ್ರೆ ಮಾಡ್ಕೋಬೇಡಿ. ನಾನು ಅಂತ ಇದಿಲ್ಲ. ಅವತ್ತೇ ನಾನು ಈ ಭೂಮಿ ಮೇಲೆ ಬದುಕೋದಿಲ್ಲ ಅಂತ ಒಂದು ಆಪಾದನೆ ನನ್ನ ತಲೆ ಮೇಲೆ ಬಂದ ಗೊತ್ತಾಯ್ತಾ? ನಾನು ಅಂತವ್ ಅವತ್ತೇ ನಾನು ರಾಜಕಾರಣದಲ್ಲಿ ಇರಲ್ಲ. ರಾಜಕಾರಣದಲ್ಲೂ ಶಿಸ್ತುಬದ್ಧವಾದ ರಾಜಕಾರಣ ಮಾಡ್ತಾ ಇದ್ದೀನಿ. ಈ ಎಲ್ಲ ನಂಗೆ ಕೆಟ್ಟ ಪ್ರವೃತ್ತಿಯ ರಾಜಕಾರಣ ನಾನು ಮಾಡ್ತಾ ಇಲ್ಲ. ಅಭಿವೃದ್ಧಿಯೇ ನನ್ನ ಮಂತ್ರ. ಅರಸೀಕೆರೆನ ಯಾವ ಕಡೆಗಾಣಿಸಿದ್ರೋ ಇತಿಹಾಸದಲ್ಲಿ ಅದು ಮುಂದೆ ತರಬೇಕು. ನಮ್ಮ ಕಾರ್ಯಕರ್ತರು, ನನ್ನ ಮುಖಂಡರುಗಳಿಗೆ ಅಧಿಕಾರ ಕೊಡಿಸ್ಬೇಕು. ಇದೆಲ್ಲ ನನ್ನ ಹೋರಾಟ. ಇವತ್ತು ಎಲ್ಲ ಹೋಗಿರೋದ್ರಿಂದ ಇವತ್ತು ಎಲ್ಲರೂ ಪ್ರಾಧಿಕಾರ ಇದು ಎಲ್ಲ ಪದವಿ ಸಿಕ್ಕಿವೆ. ನಾನು JDS ಅಲ್ಲಿ ಇದ್ದರೆ ಏನು ಸಿಗ್ತದೆ ನಿಮ್ಗೆ? ನೀವು ಡಿಪೆಂಡ್ ಮಾಡ್ಬೇಕಲ್ಲ. ನಾನು ಯಾರನ್ನಾರ ಗಂಟೊಡು ಸಿಗಾಕಿಡ್ರೆ, ನಾನು ಯಾರನ್ನಾರ ಏನೋ ಕೊಲೆ ಮಾಡಿ ಸಿಗಾಕಿಡ್ರೆ ನಾನು ಡಿಪೆಂಡ್ ಮಾಡಬೇಡಿ. ನಾನು ವಿಧಾನಸಭೆ ಇಡೀ 1,000 ಲಕ್ಷಾಂತರ ಜನ ನನ್ನ ಪರವಾಗಿ ವಾದ ಮಾಡಿದ್ದಾರೆ, ಹಾಕಿದ್ದಾರೆ. ನಾನು ಇಲ್ಲ ಅಂತಲ್ಲ. ಶಿವಲಿಂಗೇಗೌಡ್ರೆ ಗೌಡ್ರೆ ಎಸ್
ಗೋಯಟ್ ಅಂತ ಹೇಳಿ ಎಷ್ಟೋ ಜನ ಹಾಕಿದ್ದಾರೆ. ನೆನ್ನೆ ತೋರಿಸಿದಂಗೆ ಅದು ನೋಡಿಲ್ಲ ನಾನು, ಹಾಕಿದ್ದಾರೆ, ಬಹಳ ಜನ ಹಾಕಿದ್ದಾರೆ. ಈ ರೀತಿ ನಾನು ಒಳ್ಳೇದು ಮಾಡೋದನ್ನ ನೀವು ಡಿಪೆಂಡ್ ಮಾಡ್ಕೋಬೇಕು. ಈ ರೀತಿ ಒಂದು ಸಾಂಕೇತಿಕವಾಗಿ ಯಾರು ಬೇಡಪ್ಪ, ಒಂದು 10-20 ಜನ ಪೂಜೆ ಮಾಡ್ತೀವಿ, ಇದಕ್ಕೊಂದು ಇದು ಬೇಡ ಅಂತ ಅಂದಾಗ ಇಲ್ಲ ಅಂದ್ರೆ ಪೂಜೆ ಇಟ್ಟಿದ್ದು ಒಂದು ಅದೇ ಅದು ಅಷ್ಟು ಹಾಕಿದ್ಕೆ ಇನ್ನೆಷ್ಟು ಪವರ್ ಐತಿ ಅದಕ್ಕೆ ಅಂತ ಯಾವುದು ವಾಟ್ಸಪ್ ಎಲ್ಲ ಬಂದು ಕೂತಿದ್ದೀರಪ್ಪ. ಮೆಸೇಜ್ ಅಲ್ಲಿ ಇಷ್ಟು ಶಕ್ತಿ ಐತಿ ಕೆಲವು ಅಂತ ನನಗೆ ಗೊತ್ತಿಲ್ಲ. ಇಂಥ ಕೆಲಸ ಮಾಡೋಣ, ಎಲ್ಲ ಇನ್ನೂ ಮಾಡಬೇಕು. ಇದೇ ಮುಂದಿನ ಗುರುವಾರ 10-11 ಗಂಟೆಗೆ ಕಾಲೇಜ್ ಜೂನಿಯರ್ ಕಾಲೇಜ್ ಹತ್ರ 6 ಕೋಟಿ ರೂಪಾಯಿನ ಇಂಡೋರ್ ಸ್ಟೇಡಿಯಂಗೆ ಕಾಂಟ್ರಾಕ್ಟರ್ ಬಂದಿದ್ದಾರೆ, ಪೂಜೆ ಮಾಡಿಕೊಡ್ಬೇಕು. ಅದಕ್ಕೂ ಎಲ್ಲ ಬನ್ನಿ, ಇದೇ ರೀತಿ ಬಂದು ಅಭಿವೃದ್ಧಿ ಮಾಡಿಸ್ಬೋದು. ಒಂದು ಇಂಡೋರ್ ಸ್ಟೇಡಿಯಂ 6 ಕೋಟಿ ತರ್ತಕ್ಕಂಥದ್ದು ತಾಲೂಕ್ ಕೇಂದ್ರಕ್ಕೆ, ಜಿಲ್ಲಾ ಕೇಂದ್ರದಲ್ಲಿ ಇರಲ್ಲ. ಇಡೀ ಜನ ಅರಸೀಕೆರೆ ಜನ ಹೋಗಿ ನಿಮ್ಗೆ ಏನೇನು ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಾಮಗ್ರಿಗಳನ್ನ ಸ್ಪೋರ್ಟ್ಸಿನ ಇದನ್ನಲ್ಲಿ ಇಟ್ಟಿರ್ತಾರೆ. ಪ್ರತಿಯೊಬ್ರು ಅಲ್ಲಿ ಹೋಗ್ಬೋದು. ಇವತ್ತು ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಓಪನ್ ಮಾಡ್ತೀವಿ. ಇದೆಲ್ಲ ನಾಗರಿಕರಿಗೆ ಇವತ್ತಿನ ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥದ್ದು ಸ್ವಿಮ್ಮಿಂಗ್ ಪೂಲ್. ನನಗೆ ಡೈಲಿ ಡಾಕ್ಟರ್ ತಕ್ಕ ಹೋದ್ರೆ ಈ ಭುಜದ ನೋವು ಅಂತಂದ್ರೆ ಸಾರ್ ಅದು ಯಾತ್ರೆ ಹೋಗಲ್ಲ, 1 ಗಂಟೆ ಈಜಿ ಹಿಂಗೆ ಅದು ನಿಮ್ ಕೈ ಮತ್ತೆ ನ್ಯಾರಕ್ ಬರುತ್ತೆ ಅಂತಾರೆ, ನಿಮ್ದು ಕೈ ಹೊಡಿಯಲ್ಲ ಅಂತಾರೆ. ನನಗೆ ಸ್ವಿಮ್ಮಿಂಗ್ ಪೂಲ್ ಸಿಕ್ಕಂಗಿಲ್ಲ, ನಾನು ಹೋಗಂಗಿಲ್ಲ, ಹಂಗ ಆಗಿದೆ. ಇವೆಲ್ಲ ನಾನು ಡಾಕ್ಟರ್ಗಳು ಸಲಹೆ ಕೊಟ್ಟಿದ್ದಾರೆ. ಮಂಡಿ ನೋವು ಸರ್ ಅಂದ್ರೆ ನೀವೇನಿಲ್ಲ ಸರ್ ಈಜಿ ಅಂತ, ಈಜಿ 1 ಗಂಟೆ ನೋಡಿ ಆಮೇಲೆ ಅಂತ. ಅವು ನರಗಳೆಲ್ಲ ಸರ್ತಾ ಬರ್ಬೇಕಾದ್ರೆ ನೀರೊಳಗೆ ಈಜಬೇಕು ಅಂತ. ಹಿಂಗೆ ಇವೆಲ್ಲ ಬೇಕು ಅಂತ ಹೇಳಿ ತಂದಿದ್ದೀವಿ. ಈ ಬಸ್ ಸ್ಟ್ಯಾಂಡು ಇದು ಗ್ರಾಮೀಣ ಬಸ್ ಸ್ಟ್ಯಾಂಡ್, ಆ ಕಡೆದು ಇದ್ರ ಹೆದ್ದಾರಿ ಬಸ್ ಸ್ಟ್ಯಾಂಡ್. ಅಲ್ಲಿ ಹೆದ್ದಾರಿ ಬಸ್ಗಳು ನಿಲ್ತದೆ, ಇಲ್ಲಿ ಗ್ರಾಮೀಣ ಬಸ್ ಸ್ಟ್ಯಾಂಡ್ಗಳು ಬಂದು ಈ ಮಾರ್ಗವಾಗಿ ಹೋಗ್ತದೆ. 1 ವೇ ಮಾಡಿದೀವಿ. ಇದು ಗ್ರಾಮೀಣ ಬಸ್ ಸ್ಟ್ಯಾಂಡ್. ಹೌದಾ ಇಂಜಿನಿಯರೇ? ಇಷ್ಟೇ ತಾನೇ ಮಾಡಿರೋದು. ಇಲ್ಲಿ ನೀವು ಅಲ್ಲಿಗೆ ತಾನೇ ಇದು ಕಟ್ಟೋದು, ಕಟ್ಟಡ ಕಟ್ಟೋದಲ್ಲೇ ತಾನೆ. ಅಲ್ಲಿ ಕಟ್ಟಿ ಆ ಬಂದಂತ ಬಸ್ ಹಿಂಗ್ ಬರ್ತವೆ, ಇಲ್ಲಿಗೆ ಬಂದು ಎಂಟ್ರಿ ತಗೊಂಡು ಇಲ್ಲಿ ಒಂದು 10-15 ಬಸ್ ನಿಲ್ಲಂಗ್ ಮಾಡಿ ಆ ಬಸ್ಗಳು ಎಂಟ್ರಿ ತಗೊಂಡು ಹಿಂಗ್ ಹೋಗ್ತವೆ. ಗ್ರಾಮೀಣ ಅರಸೀಕೆರೆ ಗ್ರಾಮೀಣದಲ್ಲಿ ಸುಮಾರು 350 ಬಸ್ ಓಡ್ತವೆ. ಆ 350 ಬಸ್ಸು ಇಲ್ಲಿಗೆ ಬಂದು ಎಂಟ್ರಿ ತಗೊಂಡು ಹೋಗೋದು. ಇದು ಗ್ರಾಮೀಣ ಬಸ್ ನಿಲ್ದಾಣ. ಆ ಕಡೆ ರಾಷ್ಟ್ರೀಯ ಹೆದ್ದಾರಿ, ಆ ರಾಷ್ಟ್ರೀಯ ಹೆದ್ದಾರಿನಲ್ಲಿ ಬಂದಂತ ಬಸ್ಗಳು ಅಲ್ಲಿ ನಿಂತು 10 ನಿಮಿಷ ಅಲ್ಲಿ ಎಂಟ್ರಿ ತಗೊಂಡು ಹೋಗೋದು. ಬಹಳ ಇಕ್ಕಟ್ಟಿತ್ತು, ಬಹಳ ಜನ ಇದು ಮಾಡ್ತಾ ಇದ್ರು. ಮತ್ತೆ ಏನ್ ಮಾಡ್ತೀರಿ, ಅವತ್ತು ಯಾರೋ ತಪ್ಪು ಮಾಡಿದ್ದಾರೆ, ಕೆನರಾ ಬ್ಯಾಂಕಿಗೆ ಕೊಟ್ಟಿದ್ದಾರೆ, ಸಿಂಡಿಕೇಟ್ ಬ್ಯಾಂಕಿಗೆ. ಬಹಳ ಮಟ್ಟಿಗೆ ನಾನು ಚರ್ಚೆ ಮಾಡಿದೆ, ನಿಮ್ಗೆ ಅಷ್ಟೇ ಜಾಗನ ಅಲ್ಲಿ ಕೊಡ್ತೀವಿ ಹಾಸ್ಪಿಟಲ್ ಆವರಣದಲ್ಲಿ, ನೀವು ಕಟ್ಕೊಳ್ಳಿ, ಇನ್ನು ಈ ಕಡೆಗೇನೆ ಟೈರು ಪಂಚರ್ ಅಂಗಡಿ ಆಗ್ತಾರಲ್ಲ, ಆ ಕಡೆ ಬಾಗಿಲು ಮಾಡಿ ಕೊಡ್ತೀವಿ, ನಮಗೆ ಬಿಟ್ಕೊಡಿ ಈ ಜಾಗನ ಅಂತೇಳಿ ಬಹಳ ಹೇಳಿದ್ರು. ಅವ್ರೇನು ಬರಲಿಲ್ಲ. ಅದೇನು ವರ್ಲ್ಡ್ ಬ್ಯಾಂಕ್ ಕೇಳಬೇಕು, ಅದು ಕೇಳಬೇಕು ಅಂದ್ರು. ನಾನು ಸುಮ್ಮನಾಗಿದ್ದೀನಿ. ಈಗ ನೋಡೋಣ, ಅಲ್ಲಿ ಬಹಳ ಚೆನ್ನಾಗಿ ಅದು ಇದಕ್ಕಿಂತ ಬಹಳ ದೊಡ್ಡ ಬಸ್ ಸ್ಟ್ಯಾಂಡ್ ಆಗುತ್ತೆ. ಇಲ್ಲ ಹಂಗಲ್ಲ, ಬೆಂಗಳೂರಿನಲ್ಲಿ ಹೆಂಗೆ ಕಟ್ಟಿದಾರೋ ಅದೇ ಬಸ್ ಸ್ಟ್ಯಾಂಡು ಒಳ್ಳೆ ಚೆನ್ನಾಗಿ ಆಗುತ್ತೆ. ಅದಕ್ಕೆ ಇನ್ನೂ ಎಷ್ಟು ಕೋಟಿಗೆ ಎಸ್ಟಿಮೇಟ್ ಒಂದು 25 ಕೋಟಿಗೆ ಮಂಜೂರು ಮಾಡಿದ್ದಾರೆ. ಇನ್ನೂ ಬೇಕಾದರೆ 50 ಕೋಟಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಮಾಡಿಸ್ಕೊಡುವಂಥ ಕೆಲಸನ ನಾವು ಮಾಡ್ತೀವಿ. ಒಳ್ಳೆ ಡೀಸೆಂಟ್. ಯಾಕೆಂದರೆ ನಾನು ಇದನ್ನು ಬಿಟ್ಟು ಏನು ಈಗ ಬಸ್ಸು ರಿಪೇರಿ ಸೆಂಟರ್ ಇದೆಯಲ್ಲ ಸಿಪೋ, ಅಲ್ಲಿ ತಗೊಂಡೋಗ್ಬೇಕು ಅಂತ ಒಂದು ಎಸ್ಟಿಮೇಟ್ ಮಾಡಿಸ್ತೀವಿ. ನಾನು ಅಂಥದ್ದಂಗೆ ಕಾಮೆಂಟ್ಸ್ ಬಂತು. ಎಲ್ಲಾರ ಉಂಟೇನ್ರಿ, ಬಸ್ ನಿಲ್ದಾಣ ರೈಲ್ವೆ ಸ್ಟೇಷನ್ ಸಿಕ್ಕಿರೋದೇ ನಮ್ಮ ಈ ಜನ್ಮದ ಪುಣ್ಯ. ಬಸ್ ಇಲ್ಲ ಅಂದ್ರೆ ಸ್ಟೇಷನ್ಗೆ ಹೋಗ್ತೀವಿ. ಇದು ನಮ್ಮ ಅರಸೀಕೆರೆ ಜಂಗುಳಿ, ಇದನ್ನ ಕಳಿಬೇಡಿ, ಇಲ್ಲೇ ಮಾಡಬೇಕು ಅಂತದ ಇದನ್ನ ಬಹಳ ಹೋರಾಟ ಮಾಡಿ ಜಾಗವನ್ನ ಸ್ವಾಧೀನಪಡಿಸಿ ಹಸ್ತಾಂತರ ಮಾಡಿಸಿ ಅವ್ರಿಗೊಂದು ಬಿಲ್ಡಿಂಗ್ನೇ ನಾವು ಅಲ್ಲಿ ಕಟ್ಟಿಕೊಟ್ಟು, ತಾಲೂಕು ಆಫೀಸ್ ಆಚೆ ಕಡೆ ಬಿಲ್ಡಿಂಗ್ ಕಟ್ಟಿಕೊಟ್ಟು ಇಲ್ಲೊಂದು ಬಿಲ್ಡಿಂಗ್, ಇವ್ರ ಬಿಲ್ಡಿಂಗ್ ಅನ್ನ ಬಿಡಿಸ್ಕೊಳ್ಬೋದು. ಇದನ್ನೆಲ್ಲ ಮಾಡಿದೀವಿ. ಒಳ್ಳೆ ಉತ್ತಮವಾದಂತ ಕೆಲಸ. ಇನ್ನೂ ಅರಸೀಕೆರೆಗೆ ಇವತ್ತು ವಿದ್ಯುತ್ ಶಕ್ತಿ ಸಮಸ್ಯೆ ಇತ್ತು. ಇವತ್ತು 50 ಮೆಗಾವಾಟ್ ವಿದ್ಯುತ್ತನ್ನ ಇದರಲ್ಲಿ 32 ಮೆಗಾವಾಟ್ ವಿದ್ಯುತ್ತಿಗೆ ಉತ್ಪಾದನೆ ಮಾಡಿ ಬಾಗೇಶ್ಪುರ ಮತ್ತೆ ಬಾಣಾವರ, ಜೋಯಿಸೂರು, ಇನ್ನ ಗಣಸಿ
ಗಡಿಸಿಗೊಂದು ಸಬ್ಸ್ಟೇಷನ್ ಅಲ್ಲದೆ ಇದನ್ನ ಸೋಲಾರ್ ಇದನ್ನ ಯೂನಿಟ್, ಒಟ್ಟು ಅರಸೀಕೆರೆನಲ್ಲಿ ಬೆಳಗುಂಬ ಒಂದು ಸೋಲಾರ್ ಯೂನಿಟ್, ಒಟ್ಟು 60 ಮೆಗಾವಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡಿ ಇನ್ನು ಈ ಬೇಸಿಗೆನಲ್ಲಿ ಬೆಳಿಗ್ಗೆ 4 ಗಂಟೆಯಿಂದ ಸಂಜೆ ಬೆಳಿಗ್ಗೆ 8 ಗಂಟೆಯಿಂದ 9 ಗಂಟೆಯಿಂದ ಸಂಜೆ 8 ಗಂಟೆವರೆಗೂ ರೈತರಿಗೆ ಸತತವಾದ ಕರೆಂಟ್ ಅನ್ನು ಕೊಡುವಂತ ವ್ಯವಸ್ಥೆ ಮಾಡಿದ್ವಿ. ಅದು ದುಡ್ಡು ಎಷ್ಟು ಗೊತ್ತಾ? ಸ್ವಾಮಿ? 350 ಕೋಟಿ ಹಣ. ಅದು ತರಬೇಕಾದ್ರೆ ಸುಲಭ ಅಂತ ತಿಳ್ಕೊಂಡಿದ್ರ? ಮತ್ತೆ ಹೆಂಗ್ ಮಾಡೋದು ಕ್ಷೇತ್ರನ ಅಭಿವೃದ್ಧಿಯ? ಇದನ್ನ ನಾವು ಎಲ್ಲೆಲ್ಲೋ ಯಾರ್ಯಾರ ಕೈನೋ ಹಿಡಿದು ಏನೇನೋ ಮಾಡಿ ತೊಂದ್ರೆ ನಿಮಗೆ ತಡ್ಕೊಳಕ್ ಆಗ್ತಲ್ಲ ಅಂದ್ರೆ ನಾನೇನು ಮಾಡಕ್ಕಾಗಲ್ಲ. ಇದು ಡಿಪೆಂಡ್ ಮಾಡ್ಕೊಳಕ್ ನಿಮಗೆ ಶಕ್ತಿ ಇಲ್ಲ ಅಂದ್ರೆ ನಾನೇನು ಮಾಡಕ್ಕಾಗಲ್ಲ. ನಾನು ನನ್ನ ಪಾಡಿನ ರಾಜಕಾರಣ ನಾನು ಮಾಡ್ಕೊಂಡು ಹೋಗ್ತೀನಿ. ನಾನು ಯಾತಿಗೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಏನು ಅರ್ಥ ಇದೆಯಾ ಇದರಲ್ಲಿ? ನಾನು ತಪ್ಪು ಮಾಡಿದ್ರೆ ಯಾರು ಡಿಪೆಂಡ್ ಮಾಡೋದಲ್ಲ. ಹೇಳ್ಬೇಕು ನೀವು 5 ಜನ ಹಾಕಿದ್ರೆ ನನ್ನ ಎಂತನ್ನ ಹಾಕಿದ್ರೆ ನಾನು ಕಳ್ಳ ಅಂತ ಹಾಕ್ತೇನೆ. ಬಾರ ತೋರ್ಸು ಅಂತ ಕೇಳ್ಬೇಕಲ್ಲ. ಅದೆಂತದ್ರಲ್ಲ ಕೇಳೋದು ಐತಂತಲ್ಲ, ಅದೇನ ಕೇಳ್ಬೋದಂತಲ್ಲ. ಬರ ನನ್ ತೋರ್ಸು ಅಂತ ಇದೀವಿ, ಅದ್ ಮಾಡಿ. ಆಗ ಅವನೇ ಒಂದ್ 3 ದಿನ ಹಾಕ್ತಾನೆ, 4ನೇ ದಿನ ಒಂದ್ 50 ಜನ, ಒಂದ್ 25 ಜನ ಚೆನ್ನಾಗಿ ಸ್ವಲ್ಪ ಹೊರಟು ಭಾಷೆಯಲ್ಲಿ ಮಾತಾಡಿದ್ರೆ ಅವನೇ ಬಿಡ್ತಾನೆ ಹಾಕದ. ಇದೆಲ್ಲ ಮಾಡ್ಬೇಕು ನೀವು. ಅರಸೀಕೆರೆ ಇನ್ನೂ ಅಭಿವೃದ್ಧಿ ಪಥದಲ್ಲಿ ಹೋಗ್ಬೇಕು ಅಂದ್ರೆ ಇನ್ನೂ 4-5 ಐಟಮ್ ಇದಾವೆ. ಯಾರು ಅಲ್ಲಿ ಹೋಗಿ ನಿಲ್ಲಿಸ್ತಾರೆ, ಅದಕ್ಕೋಸ್ಕರ ನಾನು ಹೇಳ್ತಾ ಇಲ್ಲ ನಿಮ್ಮ ಎದುರಿಗೆ. ಅದು ಸರ್ಫೇಸ್ ಆಗಿ ಹೇಳ್ತೀನಿ, ಅದನ್ನು ಮತ್ತೆ ಕರ್ಕೊಬರ್ತೀನಿ ಮುಖ್ಯಮಂತ್ರಿಗಳನ್ನ. ಅದು ಏನೇನು ಮಾಡ್ತೀನಿ. ಅಲ್ಲಿ ಕರೆಕಲ್ಲು ಉಕ್ಕಡದಲ್ಲಿ 250 ಎಕರೆ ಭೂಮಿ ತಗೊಂಡು ನಾನು ಇಂಡಸ್ಟ್ರಿಯಲ್ ಎಸ್ಟೇಟ್ 170 ಜನ ಇಲ್ಲಿಗೆ ಅಪ್ಲಿಕೇಶನ್ ಹಾಕ್ಯಾರೆ ಕರ್ನಾಟಕ ರಾಜ್ಯದಲ್ಲಿ ಇಂಡಸ್ಟ್ರಿ ಮಾಡ್ತೀವಿ ಅಂತ. ಅದೇನು ಅದರಲ್ಲೂ ಅದು ಯಾತಕ್ಕೋಸ್ಕರ ಅರಸೀಕೆರೆ ಬೇಕು ಅಂತ ಕೇಳಿದ್ರೆ ಹೇಳ್ತಾರ ಅವರು. ಒಂದು ಮೀಟಿಂಗ್ ಮಾಡಿದ್ರು ಇಂಡಸ್ಟ್ರಿಯಲ್ ಮಿನಿಸ್ಟ್ರು. ಇಲ್ಲಿ ರೈಲ್ವೆ ಜಂಕ್ಷನ್ ಇದೆ, ಈ ಜಂಕ್ಷನ್ ನಿಂದ ಇಡೀ ಭಾರತ ದೇಶಕ್ಕೆ ಯಾವುದೇ ಮೂಲೆಗೆ ಬೇಕಾದ್ರೂ ರಾ ಮೆಟೀರಿಯಲ್ ತರಿಸ್ಕೋಬಹುದು, ನಾವು ಸಿದ್ಧ ಮಾಡಿದಂತ ವಸ್ತುನ ರವಾನೆ ಮಾಡಬಹುದು. ಅದಕ್ಕೋಸ್ಕರ ನಮ್ಗೆ ಅರಸೀಕೆರೆ ನಾವು ಇಂಡಸ್ಟ್ರಿ ಮಾಡಕ್ ಬರ್ತಾ ಇದೀವಿ. ನಮಗೆ ಕೊಡಿ ಆ ಜಾಗನ ಅಂದ್ರೆ ಯಾರ್ಯಾರ ಹತ್ರ ಕೇಸ್ ಹಾಕ್ಸಿದಿರಪ್ಪ ಪುಣ್ಯಾತುಂಬ, ಆ ರೈತರಿಗೆ ಆ ದುಡ್ಡನ್ನ ತಗೊಂಡಂಗ್ ಮಾಡಿ ಅರ್ಥಂಬರ್ಧ ಆಗಿದೆ ಕೆಲಸ. ಯಾಕೆ ಹಿಂಗೆ ತಡೆ ಹೊಡ್ತೀವಿ? ಏನಾರ ಒಂದು ಸ್ಕೀಮ್ ತರಕ್ ಹೋದ್ರೆ ಅಭಿವೃದ್ಧಿಗೆ ಯಾಕೆ ಅಡ್ಡ ಹೊಡ್ತೀವಿ? ಇದನ್ನ ಹೇಳಿದ್ರೆ ಓ ಅಂತ ಅವ್ರು ಹಾಕ್ತಾರೆ, ನೀವು ಹಾಕತ್ತಲ್ಲ. ಇದು ತಪ್ಪಲ್ವಾ ಅವ್ರದ್ದು? ಇಂಡಸ್ಟ್ರಿಯಲ್ ಎಸ್ಟೇಟ್ ತರೋದಷ್ಟು ಸುಲಭ? ಎಷ್ಟು ಕೋಟಿ ಇವತ್ತವರು ಇಲ್ಲೆಲ್ಲ ಬೆಂಗಳೂರು ಹೋಗಿ 15,000 20,000ಕ್ಕೆ 15,000ಕ್ಕೆ ಅಲ್ಲಿ ಇದ್ದಲ್ಲಿ ಮನೆ ಊಟ ಮಾಡ್ಕೊಂಡು ಹೋಗಿ ಫ್ಯಾಕ್ಟ್ರಿ ಕೆಲಸ ಮಾಡ್ಕೊಂಡು ಮನೆಗೆ ಹೋಗ್ಬೋದಲ್ರಿ. ಇವತ್ತು ಗಾರ್ಮೆಂಟ್ಸ್ ಅವತ್ತು ಹೋರಾಟ ಇದೆ. ಅರುಣ್ ಕುಮಾರ್ ಅವರು ಸಾಕ್ಷಿ. ಅವರು ನಾವು ಹೋಗಿ ಅವರನ್ನ ಕಾಡಿ ಬೇಡಿ 2 ಇವತ್ತು ಗಾರ್ಮೆಂಟ್ಸ್ ತರೋವತ್ತಿಗೆ ಇವತ್ತು 16,000 ಹೆಣ್ಣುಮಕ್ಳು ಆ ಬೆಂಗಳೂರನ್ನ ಬಿಟ್ಟು ಬಂದು ಜೀವನ ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಇದು ಬೇಡವಾ? ಇದು ತಪ್ಪ ತಂದದ್ದು ಗಾರ್ಮೆಂಟ್ಸ್ ಅನ್ನ? ಮತ್ ಏನ್ ಮಾಡ್ಬೇಕು? ಒಬ್ಬ ಮೇಲೆ ಬೆಂಗಳೂರಲ್ಲಿ ದುಡ್ಡು ಹೊಡ್ಕೊಂಡು LHL ಮಜಾ ಮಾಡ್ಬೇಕಾ? ಏನ್ ಮಾಡ್ಬೇಕು? ಇದು ಮಾಡಿದೆ. ಕೆಲವರಿಗೆ ಇರಬಹುದು, ನನ್ನ ವಿರೋಧಿಗಳಿಗೆ ಇರಬಹುದು, ಇಲ್ಲ ನನ್ನ ಆಡು ಭಾಷೆ, ನನ್ನ ಭಾಷೆ ಏನಿದೆ ಈಗ ಇಲ್ಲ. ಬಹಳ ಜನ ನಮಗ್ ಗೊತ್ತಿರ್ಲಿಲ್ಲ, ನಿಂಗ್ ಬೈದ್ರು ಅಂತ ನಮಗ್ ಗೊತ್ತಿರ್ಲೇ ಇಲ್ಲ. ನೀವೇ ಯಾಕೆ ಹಿಂಗ್ ಬೈದ್ರಿ ಅಂತ ನಿಮ್ಮ ಮೇಲೆ ಬೇಜಾರಾಗಿತ್ತು. ಈಗ ಅವ್ರು ಬೋದವ್ರದ್ದು ನೋಡಿದ್ರೆ ನೀವು ಕಡಿಮೆ ಬೈದಿದ್ದೀರಿ ಅಂತೇಳಿ ಈ ಕಾಮೆಂಟ್ಸ್ ಹಾಕಕ್ ಶುರು ಮಾಡಿದ್ರು. ಅದಕ್ಕೆ ನೀವು ಹಾಕ್ಬೇಕಲ್ಲ. ಹೌದು, ARTO ಆಫೀಸು ಮಂಜೂರಾಗಿದೆ, ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಮಂಜೂರಾಗಿದೆ. 38 ಕೋಟಿಗೆ ಇನ್ನೊಂದು ಮೊರಾರ್ಜಿ ದೇಸಾಯಿ ಶಾಲೆನೂ ಮಂಜೂರಾಗಿದೆ. ಇನ್ನೊಂದು 8 ದಿವಸಕ್ಕೆ ಪೂಜೆ ಮಾಡ್ತೀನಿ. ಎತ್ತುವಳೆ 150 ಕೋಟಿ ಎಲ್ಲಾ ಕೆರೆಗಳಿಗೆ ಪೈಪ್ ಲೈನ್ ಹಾಕಕ್ಕೆ ಇನ್ನು ಕೇವಲ ಒಂದು ವಾರದಲ್ಲಿ ಎಲ್ಲಾ ಕೆರೆಗೂ ಪೂಜೆ ಮಾಡ್ಕೊಂಬರ್ತೀನಿ. ಎಲ್ಲಾ ಕೆರೆಗೂ, ಗಣಸಿ ಹೋಬಳಿ ಕೆರೆಗಳಿಗೆ ಮೊನ್ನೆ ನೋಡಿದ್ರಲ್ಲ ಕ್ಯಾಬಿನೆಟ್ ಮಂಜೂರಾಗಿದೆ. ಎಷ್ಟು ಕೋಟಿ, ಇಷ್ಟು ಕೋಟಿ ದುಡ್ಡನ್ನು ತಗೊಂಡೋಗ್ತಾ ಇದನ್ನಲ್ಲ ಇವನು ಅಂತ ಹೇಳಿ, ಇವನ್ನೇನಾರ ಮಾಡಿ ನಾವು ಕರುಬ್ ಮಾಡ್ಬೇಕು ಅಂತ ಹೇಳಿ ನನ್ನ ಮೇಲೆ ಇದು
ಮಸೀತಾ ಇದ್ದಾರೆ. ನನ್ನ ಬಗ್ಗೆ ನನ್ನನ್ನು ಏನಾರ ಮಾಡಿ ಸ್ಟ್ರಕ್ ಮಾಡಿ ಮನೇಲಿ ಕೂರಿಸ್ಬೇಕು ಇವನ್ನ ಅನ್ನೋದು ಅವ್ರ ಆಸೆ. ಅದ್ರ ಮೇಲೆ ನಾನು ಪಂಡ. ಇವೆಲ್ಲ ನನಗೆ ಅಭ್ಯಾಸ ಇದೆ. ನನ್ನ ಜೀವನದಲ್ಲಿ ಹೆದರಿಕೆ ಅನ್ನೋದಿಲ್ಲ. ನಾನು ಯಾವ ಅರಸೀಕೆರೆ ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಸ್ಥಾನಕ್ಕೆ ಹೋಗ್ಬೇಕು ಅಂತಕ್ಕಂಥ ನನ್ನ ಮನಸ್ಸಿನ ಅಂತರಾಳ ಇದೆ. ಅದನ್ನ ಈಡೇರಿಸೋವರೆಗೂ ನಾನು ರಾಜಕಾರಣ ಬಿಟ್ಟು ಹೋಗ್ತೀನಿ ಅಂತೇಳಿ ಯಾರಾದ್ರೂ ತಿಳ್ಕೊಂಡಿದ್ರೆ ಅವ್ರ ಭ್ರಮೆ, ಅವರ ಮೂರ್ಖತನ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ, ಏನ್ ಮಾಡ್ತಾರೆ ನಮ್ಮಲ್ಲಿ ನಮ್ಮ ಕಾರ್ಯಕರ್ತರಲ್ಲಿ ಎರಡೆರಡು ಭಾಗ ಇರುತ್ತೆ. ಅವ್ರನ್ನೊಂದು ಭಾಗ ಹಿಡ್ಕೊಂಡು ಏನೋ ರಾಜಕಾರಣ ಮಾಡ್ತಾರೆ. ಅದಾಗಲ್ಲ. ನಾನು ಹೇಳ್ತೀನಿ ನಮ್ಮ ಸ್ನೇಹಿತರಿಗೆಲ್ಲ, ನಾನು ಇನ್ನೊಂದು 18 ದಿವಸದಲ್ಲಿ ಒಂದು ಮೀಟಿಂಗ್ ಕರೆದು ನಮ್ಮ ಪಾರ್ಟಿ ನಮ್ಮ ಮುಖಂಡರುಗಳಿಗೆ ಇವರಿಗೆಲ್ಲ ಹೇಳ್ತೀನಿ, ಇದನ್ನೆಲ್ಲ ಬಿಡಿ. ನೀವು ಬಿಡಲ್ಲ ಅಂದ್ರೆ ನನ್ನನ್ನು ರಾಜಕೀಯದಿಂದ ಬಿಡಿ ಅಂತ ನಾನೇ ಕೇಳ್ತೀನಿ ಬಹಿರಂಗವಾಗಿ. ಈ ಕೆಲಸನ ಮಾಡ್ಕೊಂಡು ಹೋಗೋಣ ಅಂತಕ್ಕಂಥದ್ದನ್ನ ಹೇಳಿ, ಇನ್ನೂ ಹೇಳಕ್ ಹೋದ್ರೆ ಇನ್ನೊಂದು ಸಂಧಿ ಆಗುತ್ತೆ. ಅಷ್ಟು ಮಾಡಿಸಿದೆ. ಅವು ಮಾಡಿಸ್ತೇವಲ್ಲೂ ಎಲ್ಲೋ ನಿಲ್ಲಿಸ್ತಾರಪ್ಪ ಅನ್ನೋ ಬೈಕೆ ನಾನು ಹೇಳ್ತಾ ಇಲ್ಲ. ಅದೆಲ್ಲನೂ ವಾರ 4 ಪೂಜೆ ಮಾಡ್ತೀನಿ. ನೀವೇನು ಹೆದರಿಕೆ ಬೇಡಿ, ಇನ್ನೂ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನಾನು ದೊಡ್ಡಮೇಟಿ ಕುಡುಕಿ ಬಸ್ ಸ್ಟ್ಯಾಂಡ್ ಇರಲಿಲ್ಲ. ಇವತ್ತು ಇಲ್ಲೇ ಇದ್ದಾರೆ, ಎಸ್ಟಿಮೇಟ್ ತಂದಿದ್ದಾರೆ. ನಾನು ಆಮೇಲೆ ಫೈನಲ್ ಮಾಡಿಕೊಡ್ತೀನಿ. ಯಾವ್ಯಾವ ಊರಿಗೆ ಇಡೀ ಅರಸೀಕೆರೆ ತಾಲೂಕಲ್ಲಿ ಬಸ್ ಶೆಲ್ಟರ್ ಎಷ್ಟಿರ್ಲಿಲ್ಲ, ಅದಕ್ಕೆ 250 ಬಸ್ ಶೆಲ್ಟರ್ ತಂದಿದ್ದೀನಿ. 250 ಬಸ್ ಶೆಲ್ಟರ್. ಪ್ರತಿಯೊಂದು ಊರು ಆ ಊರ ಹೆಸರು ಹಾಕಿ ಒಂದು ಬಸ್ ಶೆಲ್ಟರ್ ತಗೋತಾರೆ. ಏನು ಅದನ್ನೆಲ್ಲ ಹೇಳೋದು ಬೇಡ. ನಾನು ಹೇಳ್ತೀನಿ, ನೆಕ್ಸ್ಟ್ ಅದನ್ನ ಮಾಡೋಣ. ಒಳ್ಳೆ ಅರಸೀಕೆರೆ ನಗರ ಹೆಂಗಿದಿರಿ ಈಗ? ಯಾರು ಇಟ್ಟಿದಾರ್ರಿ ನಗರ? ನಂಗೆ ಇವತ್ತು ಆ MLA ಪಾಸ್ ಆಗಿ ಹೋಗ್ಬೇಕಾರೆ ನನಗೆ ಫೋನ್ ಮಾಡ್ತಾರೆ, ಏನ್ರಿ ಶಿವಲಿಂಗ ಹೇಳ್ರಿ ನಿಮ್ಮ ಒಬ್ರಿಗೆ ದುಡ್ಡೇನ್ರಿ, ಏನ್ರಿ ಇದೆಲ್ಲ ಎಲ್ರಿ ನಮ್ಮಲ್ಲೆಲ್ಲ ಇಲ್ವೇ ಅಲ್ವಲ್ರಿ ಇವೆಲ್ಲವ, ಹೆಂಗ್ರಿ ಮಾಡಿಸಿದಿರಿ ಅಂತ. ನಮ್ಮ ನಗರಸಭಾ ಅಧ್ಯಕ್ಷಗಳು ಸದಸ್ಯರುಗಳು ಎಲ್ಲ ಪ್ರಾಮಾಣಿಕವಾಗಿ ಹಣನ ಉಪಯೋಗಿಸ್ಕೊಂಡಿದ್ದಾರೆ. ನಮ್ಮ ಉಮೇಶ್ ಕಾಂಟ್ರಾಕ್ಟ್ ಅದೆಲ್ಲ ಮಾಡಿದ್ದಾರೆ. ಕೃತಜ್ಞತೆ ಹೇಳ್ಬೇಕಂತರಿಗೆ. ಹೌದು, ಕೃತಜ್ಞತೆ ಹೇಳ್ಬೇಕು. ಒಳ್ಳೆ ಕೆಲಸ ಮಾಡಿದ್ದಾರೆ, ಒಳ್ಳೆ ಡಿಸೈನ್ ಬಂದಿದೆ. ನಮ್ಮ ಅಧ್ಯಕ್ಷರುಗಳು ನಮ್ಮ ಸದಸ್ಯರುಗಳೆಲ್ಲ ಮಾಡಿದ್ದಾರೆ ಕೆಲಸ. 31 ಕೋಟಿ ರೂಪಾಯಿನ ನಗರೋತ್ಥಾನದಲ್ಲಿ ತಂದು ಕೊಟ್ಟದ್ರಿಂದ ಇವತ್ತು ಅರಸೀಕೆರೆ ನಗರ ಎಲ್ಲ ತಾರ್ಕೊಂಡಿರೋದು. ಅದನ್ನ ಅರ್ಥ ಮಾಡ್ಕೋಬೇಕು. ಎಷ್ಟು ಕಷ್ಟಪಟ್ಟು 31 ಕೋಟಿ ಹಣನ ತಂದು ಕೊಟ್ಟಿದ್ವಿ ಅನ್ನೋದ. ಎಲ್ಲ ಹೇಳಕ್ ಹೋದ್ರೆ ನಾಡ್ದು ಇಷ್ಟ ತಕ್ಕ ಮುಗಿಯಲ್ಲ. ಮಾಡೋಣ, ಅದನ್ನು ಹೋರಾಟ ಮಾಡೋಣ. ಇನ್ನೂ ಹೆಚ್ಚಿನ 5 KPSC ಶಾಲೆ ತಂದಿದ್ದೀನಿ.